ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇತ್ತೀಚಿನ ದಿನಗಳಲ್ಲಿ ಚಿನ್ನಾಭರಣ ಖರೀದಿಗೆ ಬಹುಶಃ ಮಲೆನಾಡಿನ ಭಾಗದಲ್ಲಿ ಮೊದಲ ಆಯ್ಕೆ ಯಾವುದು ಅಂತ ಬಂದ್ರೆ ಅದು ತೀರ್ಥಹಳ್ಳಿಯ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಒದಗಿಸ್ತಾ ಈಗ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡಿರುವಂತದ್ದು ಶಿವಮೊಗ್ಗದ ಹೃದಯದ ಭಾಗದಲ್ಲಿ ತಮ್ಮ ಎರಡನೆಯ ಒಂದು ಬ್ರಾಂಚ್ ಅನ್ನ ಈಗ ತೆಗೆದಿರುವಂತದ್ದು. ಹಾಗಾದ್ರೆ ಶಿವಮೊಗ್ಗದ ನಗರದಲ್ಲಿಯೇ ಯಾಕೆ ಈ ಒಂದು ನ್ಯಾಷನಲ್ ಗೋಲ್ಡ್ ಡೈಮಂಡ್ ಎರಡನೇ ಬ್ರಾಂಚ್ ಅನ್ನ ಪ್ರಾರಂಭ ಮಾಡಿದ್ರು, ಯಾವೆಲ್ಲ ಆಫರ್ಸ್ ಗಳಿದಾವೆ, ಅಂದ್ರೆ ಗ್ರಾಹಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಯಾವ ರೀತಿಯ ಕಂತುಗಳಿದಾವೆ, ಹಾಗೆ ಮುಂದಿನ ಅವರ ಗುರಿಗಳು ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಸ್ವತಃ ನಮ್ಮ ಜೊತೆ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ನ ಮಾಲೀಕರು ಹಾಗೂ ಪಾಲುದಾರರು ಆಗಿರುವಂತಹ ಶ್ರೀಯುತ ಯೂಸಫ್ ಹೈದರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಮೊದಲನೇದಾಗಿ ನಿಮ್ಮ ಎರಡನೆಯ ಬ್ರಾಂಚ್ ಅನ್ನ ಶಿವಮೊಗ್ಗದ ಹೃದಯ ಭಾಗದಲ್ಲಿ ಈಗ ಅಧಿಕೃತವಾಗಿ ಲೋಕಾರ್ಪಣೆಗೊಂಡಿರುವಂತದ್ದು, ನಿಮ್ಮ ಮೊದಲ ರಿಯಾಕ್ಷನ್ ಏನು? ಅಂದ್ರೆ ನಮ್ಗೆ ಶಿವಮೊಗ್ಗದಲ್ಲಿ ಈ ಹೊಸ ಶೋರೂಮ್ ನಾವೇನ್ ಮಾಡಿದ್ದೇವೆ ಅದರಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಸಿಕ್ಕಿದೆ. ಓಕೆ, ಅದು ಇವತ್ತು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಯಾವತ್ತೂ ಥಿಂಕ್ ಮಾಡಿರ್ಲಿಲ್ಲ ಶಿವಮೊಗ್ಗದಿಂದ ನಾವು ತೀರ್ಥಹಳ್ಳಿಯಿಂದ ನಾವು ಹೊರಗೆ ಹೋಗಿ ಬಿಸ್ನೆಸ್ ಮಾಡ್ತೇವೆ ಅಂತ. ನಾವು ತೀರ್ಥಹಳ್ಳಿಯಿಂದ ಹೊರಗೆ ಹೋಗಿ ಬಿಸ್ನೆಸ್ ಮಾಡುತ್ತೇವೆ ಅಂತ ಒಂದು ಥಿಂಕಿಂಗ್ ಬಂದಾಗ ನಮ್ಮ ಬ್ರದರ್ಸ್ ಅಲ್ಲಿ ನಮ್ಮ ಕುಟುಂಬದಲ್ಲಿ ಒಂದು ಡಿಸ್ಕಷನ್ ಆದಾಗ ನಮಗೆ ತುಂಬಾ ಆಪ್ಷನ್ಸ್ ಇತ್ತು. ಯಾಕಂದ್ರೆ ಉಡುಪಿ ಇತ್ತು, ಮಂಗಳೂರು ಇತ್ತು, ಬೇರೆ ಬೇರೆ ಕಡೆಯಲ್ಲಿ ಇತ್ತು. ಆದ್ರೆ ನಾವು ಚೂಸ್ ಮಾಡಿದ್ದು ಓನ್ಲಿ ಶಿವಮೊಗ್ಗ. ಯಾಕಂದ್ರೆ ನಾವು ನಮ್ಮನ್ನ ಈ ಮಟ್ಟಿಗೆ ತಗೊಂಡ್ ಬಂದಿದ್ದು ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಡಿಸ್ಟ್ರಿಕ್ಟ್. ನಾನು ಅದೇ ಕೇಳ್ಬೇಕು ಅನ್ಕೊಂಡಿದ್ದೆ. ಈಗ ನಿಮ್ಗೂ ಕೂಡ ಹತ್ರ ಚಿಕ್ಕಮಂಗ್ಳೂರು, ಉಡುಪಿ ಆಗಿರ್ಬೋದು, ಮಂಗಳೂರು, ಬೇರೆ ಬೇರೆ ಕಡೆ ಹೋಗುವ ಆಪ್ಷನ್ಗಳು ಕೂಡ ನಾನಾ ರೀತಿಯ ಅವಕಾಶಗಳು ಇದ್ರೂ ಕೂಡ ನೀವು ಶಿವಮೊಗ್ಗ ಜಿಲ್ಲೆಯನ್ನೇ ಆಯ್ಕೆ ಮಾಡ್ಕೊಳ್ಳೋದು ಮೇನ್ ಪರ್ಪಸ್ ಏನು? ಅಂದ್ರೆ ನಮ್ಮನ್ನು ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದು, ನಮ್ಗೆ ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದು ತೀರ್ಥಹಳ್ಳಿ ಜನತೆ ಮತ್ತು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಜನತೆ. ಸೊ ನಮ್ದು ಫಸ್ಟ್ ಆಪ್ಷನ್ ಏನಿದ್ರು ತೀರ್ಥಹಳ್ಳಿ ಅಂಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಅದಾದ್ಮೇಲೆ ಬೇರೆ ಆಪ್ಷನ್ ನಮ್ದು ಯಾವ ಕಾರ್ಯಕ್ರಮ ಇದ್ದನು ಫಸ್ಟ್ ತೀರ್ಥಹಳ್ಳಿ, ಆಮೇಲೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂಡ್ ಅದಾದ್ಮೇಲೆ ಅದರ್ ಪ್ಲೇಸಸ್. ಒಂದು ನಾವು ಹುಟ್ಟಿ ಬೆಳೆದಿದ್ದು ಮಂಗಳೂರಲ್ಲಿ ಆದ್ರೂ ನಮ್ ಫಸ್ಟ್ ಪ್ರಯಾರಿಟಿ ತೀರ್ಥಹಳ್ಳಿ ಅಂಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಅಂದ್ರೆ ನೀವು 2008ರಲ್ಲಿ ನೀವು ಮೊದಲ ಬ್ರಾಂಚ್ ಅನ್ನ ತೀರ್ಥಹಳ್ಳಿಯಲ್ಲಿ ಪ್ರಾರಂಭ ಮಾಡ್ತೀರಾ. 2008ರಲ್ಲಿ ನಿಮ್ಮ ಚಿನ್ನಾಭರಣ ಮಳಿಗೆ ನೀವು ಪ್ರಾರಂಭ ಮಾಡ್ತೀರಾ. ಅಂದು ನಿರೀಕ್ಷೆ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಜಿಲ್ಲಾ ಮಟ್ಟಕ್ಕೆ ಹೋಗ್ತವೆ, ಎರಡನೇ ಬ್ರಾಂಚ್ ಅನ್ನ ಪ್ರಾರಂಭ ಮಾಡ್ತೀವಿ. ಅದು ಶಿವಮೊಗ್ಗ ಈಗ ಅತ್ಯಂತ ವೇಗವಾಗಿ ಬೆಳೀತಿರುವಂತಹ ನಗರಗಳಲ್ಲಿ ಕೂಡ ಒಂದು. ಇಂಥ ಒಂದು ಜಾಗದಲ್ಲಿ ಮಾಡ್ಕೊಂಡು ನಿರೀಕ್ಷೆ ಏನಾದ್ರೂ ಇತ್ತ? ಇಲ್ಲ, ನಮ್ ನಿರೀಕ್ಷೆನೇ ಇರ್ಲಿಲ್ಲ. ನಾವು ಮನಸ್ಸಲ್ಲಿ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ನಾವು ಇಷ್ಟು ಬೇಗ ಈ ಲೆವೆಲ್ಗೆ ಬರ್ತೇವೆ ಅಂತ ಅನ್ಸಿಲ್ಲ. ಯಾಕಂದ್ರೆ ನಾವು ತೀರ್ಥಹಳ್ಳಿಯಲ್ಲಿ ಗೋಲ್ಡ್ ಶಾಪ್ ಪ್ರಾರಂಭಿಸಿದಾಗ ನಮ್ಗೆ ಗೋಲ್ಡ್ ಅಲ್ಲಿ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ವಿದೌಟ್ ಎನಿ ಎಕ್ಸ್ಪೀರಿಯನ್ಸ್ ಅದೊಂದು ಅಡ್ವೆಂಚರ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದು. ಗೋಲ್ಡ್ ಕನ್ಸ್ಟ್ರಕ್ಷನ್ ಬಿಟ್ಟು ಗೋಲ್ಡ್ಗೆ ಬಂದ ಇನಿಷಿಯಲ್ ಡೇಸ್ ಅಲ್ಲಿ ಟ್ರಬಲ್ಸ್ ಇತ್ತು, ಅದನ್ನ ಓವರ್ಕಮ್ ಮಾಡ್ಕೊಂಡು ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ತೀರ್ಥಹಳ್ಳಿಯಲ್ಲಿ ನಾವು ಪ್ರಪ್ರಥಮವಾಗಿ ಪ್ರಾರಂಭಿಸಿದಾಗ ನಮ್ಮ ಗೋಲ್ಡ್ ಶಾಪ್ ಒಂದು 600-700 ಸ್ಕ್ವೇರ್ ಫೀಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದು ಗಜಾನನ ಕಾಂಪ್ಲೆಕ್ಸ್ ಗಣಪತಿ ದೇವಸ್ಥಾನ ಪಕ್ಕದಲ್ಲಿ ಪ್ರಾರಂಭಿಸಿದ್ದು, ಗಾಂಧಿ ಚೌಕ. ಅದಾದ್ಮೇಲೆ 2014ರಲ್ಲಿ ನಾವು ನಮ್ಮ ದೊಡ್ಡ ಬಿಲ್ಡಿಂಗಿಗೆ, ಸ್ವಂತ ಬಿಲ್ಡಿಂಗಿಗೆ ಮೂವ್ ಆದ್ವಿ, ಶಿಫ್ಟ್ ಆದ್ವಿ. ಅದು 3600 ಸ್ಕ್ವೇರ್ ಫೀಟ್ ವಿಶಾಲವಾದ ಶೋರೂಮ್ ಅಲ್ಲಿ ಹೋದ್ವಿ. ಅಲ್ಲಿ ಮತ್ತೆ ನಾವು ಆವಾಗ್ಲೇ ಡೈಮಂಡ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದ್ರಲ್ಲಿ. ಸೊ ಅಲ್ಲಿಂದ ಅಲ್ಲಿ ಹೋದ್ಮೇಲೆ ಈ ಮಟ್ಟಕ್ಕೆ ಬೆಳೀತಾ ಅನ್ನೋಂತ ಒಂದು ನಮ್ಮ ನಿರೀಕ್ಷೆ ಇರ್ಲಿಲ್ಲ. ಬಟ್ ವಿ ಆರ್ ಹ್ಯಾಪಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇವೆ ಅಂತ. ಈಗ ಶಿವಮೊಗ್ಗದಲ್ಲಿ ನಿಮ್ಮ ಎರಡನೇ ಬ್ರಾಂಚ್ ಅನ್ನ ಈಗ ಲೋಕಾರ್ಪಣೆಗೊಂಡಿರುವಂತದ್ದು ಅದ್ದೂರಿಯಾದ ಕಾರ್ಯಕ್ರಮ ಆಗುತ್ತೆ, ಹಲವಾರು ಗಣ್ಯರು ಕೂಡ ಬರ್ತಾರೆ. ಹಾಗೆ ಆ ಶಿವಮೊಗ್ಗದ ಬ್ರಾಂಚ್ ನ ಪ್ರಮುಖ ವಿಶೇಷತೆ ಏನಿದೆ? ಶಿವಮೊಗ್ಗ ಬ್ರಾಂಚ್ ಅಲ್ಲಿ ನಾವು ನಮ್ಮ ಮಲೆನಾಡಿನ ಜನರಿಗೆ ಯಾವ ಯಾವ ಫ್ಯಾಷನ್ ಬೇಕು ಅದನ್ನೆಲ್ಲ ಅವೈಲೇಬಲ್ ಮಾಡಿದ್ದೇವೆ. ಈಗ ಗೋಲ್ಡ್ ಅನ್ನೋದು ಎವ್ರಿ ಡೇ ಚೇಂಜಿಂಗ್ ಟ್ರೆಂಡ್. ಅದರಿಂದಾಗಿ ಆ ಎವ್ರಿ ಡೇ ಚೇಂಜಿಂಗ್ ಟ್ರೆಂಡ್ ಅಲ್ಲಿ ಮಲೆನಾಡಿಗೆ ಬೇಕಾಗಿದ್ದು ಏನೇನು ಅದನ್ನೆಲ್ಲ ಅವೈಲೇಬಲ್ ಮಾಡಿದ್ದೇವೆ. ಲೈಟ್ ವೇಟ್ ಕಲೆಕ್ಷನ್ ಇದೆ, ಡೈಮಂಡ್ ಅಲ್ಲಿ ತುಂಬಾ ಕಲೆಕ್ಷನ್ ಇದೆ. ಅದಾದ್ಮೇಲೆ ಗೋಲ್ಡ್ ಅಲ್ಲಿ ಆಂಟಿಕ್ ಜ್ಯುವೆಲ್ರಿ, ನಮ್ಮ ಮಲೆನಾಡಿಗೆ ಬೇಕಂತ
temple jewelry, ಓಕೆ and now we are specialized in Gokak antique. ಓಕೆ Gokak antique ಅದು ನಮ್ಮ ಮಲೆನಾಡಿ ಜನರಿಗೆ ತುಂಬಾ ಪ್ರಿಯವಾಗಿದೆ. ಎಸ್ ಕರೆಕ್ಟ್. ಅದರಲ್ಲಿ ನಾವು ಸ್ಪೆಷಲೈಸ್ ಆಗಿದ್ದೀವಿ. ಅದ್ರಲ್ಲಿ ಬೇಕಾದ ವೆರೈಟಿ ಎಲ್ಲ ನಮ್ಮಲ್ಲಿದೆ. ಸೊ ಇದೆಲ್ಲ ಕಲೆಕ್ಷನ್ ಇದೆ. ಮತ್ತೆ ಸಿಲ್ವರ್ ಅಲ್ಲಿ ನಮ್ಮಲ್ಲಿ ಆಂಟಿಕ್ ಅಲ್ಲಿ ಬೇಕಾದಂತ ವೆರೈಟಿ ಇದೆ. ಸಿಲ್ವರ್ ಅಲ್ಲಿ ನೀವು ನೋಡಿದ್ರೆ ಈಗ ಸಿಲ್ವರ್ ಅಲ್ಲಿ ಜ್ಯುವೆಲರೀಸ್ ಬಂದಿದೆ. ಅದ್ರದ್ದು ಎಲ್ಲ ಟೋಟಲ್ ರೇಂಜ್ ನಮ್ಮ ಶಿವಮೊಗ್ಗದಲ್ಲಿದೆ. ಅದಾದ್ಮೇಲೆ ವಾಚಸ್ ಅಲ್ಲಿ ವೆರೈಟಿ ಆಫ್ ವಾಚಸ್, ಆಲ್ ಬ್ರಾಂಡ್ಸ್. ವಿ ಆರ್ ಆಥರೈಸ್ಡ್ ಡೀಲರ್ಸ್. ಶಿಕೋಗಿ ನಾವು ಡೀಲರ್ಸ್, ಸಿಟಿಸನ್ ಡೀಲರ್ಸ್, ಗೆಸ್, ಟೈಟನ್, ಟೈಮೆಕ್ಸ್, ಆಲ್ಬಾ, ಮೆನಿ ಕಂಪನೀಸ್, ಆಲ್ ಇಂಟರ್ನ್ಯಾಷನಲ್ ಬ್ರಾಂಡ್ ಗೆ ನಾವು ಡೀಲರ್ಸ್ ಆಗಿ ಶಿವಮೊಗ್ಗದಲ್ಲಿ ವಾಚಸ್, ಆಲ್ ಬ್ರಾಂಡ್ ವಾಚಸ್ ಅನ್ನು ಕೂಡ ನಾವು ಶಿವಮೊಗ್ಗದಲ್ಲಿ ಅವೈಲೇಬಲ್ ಮಾಡಿದ್ದೇವೆ. ಓಕೆ, ಶಿವಮೊಗ್ಗದ ಒಂದು ಹೃದಯ ಭಾಗದ ಅಂತ ಹೇಳುವುದು BH ರಸ್ತೆಯಲ್ಲಿ ಈಗ ನಿಮ್ಮ ಒಂದು ಅದು ಕೂಡ ಬಹುದೊಡ್ಡ ಶಿವಮೊಗ್ಗದಲ್ಲಿ ಅತ್ಯಂತ ಬೇಡಿಕೆ ಇರುವ ಏರಿಯಾಗಳಲ್ಲಿ ಆ BH ರೋಡ್ ಅತ್ಯಂತ ಮೊದಲ ಸ್ಥಾನದಲ್ಲಿರುವಂತ ಒಂದು ಏರಿಯಾ. ಈ ಏರಿಯಾವನ್ನೇ ನೀವು ಆಯ್ಕೆ ಮಾಡ್ಕೊಳ್ಳೋದು ಏನ್ ಕಾರಣ? ಯಾಕಂದ್ರೆ ನಮ್ಮ ಗ್ರಾಹಕರಿಗೆ ಅನುಕೂಲವಾಗಬೇಕು. ಎಸ್, ಹೊರಗಡೆಯಿಂದ ಬರುವವರಿಗೆ ಬಸ್ ಸ್ಟ್ಯಾಂಡಿಗೆ ಹತ್ರ, ಅವರಿಗೆ ದೂರ ಹೋಗ್ಲಿಕ್ಕಿಲ್ಲ, ಬಸ್ ಸ್ಟ್ಯಾಂಡಿಗೆ ಹತ್ರ, ಎಲ್ಲದಕ್ಕೂ ಒಂದು ಆದ ಸೆಂಟರ್ ಆದಂತ ಪ್ಲೇಸ್ ಬೇಕಂತ ನಾವು ಹುಡುಕ್ತಾ ಇದ್ದೀವಿ. ಆ BH ರೋಡ್ ಅಲ್ಲೇ ಸಿಕ್ಕಿದೆ. ಇದು ನಮ್ಮ ಮಳಿಗೆ ಏನಿದೆಯಲ್ಲ, ಬಸ್ ಸ್ಟ್ಯಾಂಡ್ ಇಂದ ಹಾರ್ಡ್ಲಿ 100 ಮೀಟರ್ಸ್, 100 ಮೀಟರ್ಸ್ ದೂರದಲ್ಲಿ ಮಾಡಿದ್ವಿ. ಸೊ ಗ್ರಾಹಕರಿಗೆ ಅನುಕೂಲವಾಗಲಿ ಅಂತ BH ರೋಡ್ ಅನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದೆ. ಮತ್ತೆ ಇದು ಕಮರ್ಷಿಯಲಿ ವೆರಿ ವಯಬಲ್ ಪ್ಲೇಸ್. ಸೊ ಅದಕ್ಕಾಗಿ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ BH ರಸ್ತೆ. ಓಕೆ, ಈಗ ಯಾವುದೇ ಒಂದು ಗೋಲ್ಡ್ ಶಾಪ್ಗಳು ಅಥವಾ ಬೇರೆ ಯಾವುದೇ ಒಂದು ಮಳಿಗೆಗಳು ಓಪನ್ ಆದ ಸಂದರ್ಭದಲ್ಲಿ ಆ ಒಂದು ಇಂತಿಷ್ಟು ದಿನಗಳಂತ ವಿಶೇಷವಾದ ಆಫರ್ಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಒಂದು 2026ರಲ್ಲಿ ಈಗ ನೀವೀಗ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ಶಿವಮೊಗ್ಗಕ್ಕೆ ಪಾದಾರ್ಪಣೆ ಮಾಡಿರುವಂತದ್ದು, ಇಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಏನ್ ಆಫರ್ ಕೊಟ್ಟಿದ್ದೀರಾ? ಗ್ರಾಹಕರಿಗೆ ನಮ್ಮಲ್ಲಿ ತುಂಬಾ ಆಫರ್ಸ್ ಇದೆ. ಗ್ರಾಹಕರಿಗೆ ಈಗ ನಮ್ಮಲ್ಲಿ ಬಂಗಾರ ಖರೀದಿಗೆ 1,50,000 ರೂಪಾಯಿ ಚಿನ್ನಾಭರಣ ಖರೀದಿಗೆ ಒಂದು ಉಚಿತ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದೇವೆ. ಓಕೆ, ಅದಾದ್ಮೇಲೆ 30,000 ಚಿನ್ನಾಭರಣ ಖರೀದಿಗೆ ಒಂದು ಬೆಳ್ಳಿಯ ನಾಣ್ಯವನ್ನು ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಅದಾದ ಮೇಲೆ ಪ್ರತಿ 10,000 ರೂಪಾಯಿ ಖರೀದಿ ಮೇಲೆ ಉಚಿತ ಗೃಹೋಪಕರಣ ಇದನ್ನು ಕೊಡ್ತಾ ಇದ್ದೇವೆ, ಗೃಹೋಪಕರಣಗಳನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಅದ್ರಲ್ಲಿ ನಾವು ಫ್ರಿಡ್ಜ್ ಕೊಡ್ತೇವೆ, ಟಿವಿ ಕೊಡ್ತೇವೆ, ಎಲ್ಲಾನು ಕೊಡ್ತೇವೆ. ಅದು ಆ ಲೆವೆಲ್. ಮತ್ತೆ ವಜ್ರದಲ್ಲಿ, ಡೈಮಂಡ್ ಅಲ್ಲಿ ನಾವು ಪ್ರತಿ ಕ್ಯಾರೆಟ್ಗೆ 12,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಪ್ರತಿ ಕ್ಯಾರೆಟ್ಗೆ 12,000 ರೂಪಾಯಿ ಡಿಸ್ಕೌಂಟ್ ಪ್ರತಿ ಕ್ಯಾರೆಟ್ ಮೇಲೆ. ಅದಾದ್ಮೇಲೆ ಬೆಳ್ಳಿ ಮೇಲೆ 1 kg ಬೆಳ್ಳಿ ಮೇಲೆ 15,000 ರೂಪಾಯಿ ಡಿಸ್ಕೌಂಟ್ ಇದೆ. 1 kg ಬೆಳ್ಳಿಗೆ 15,000 ರೂಪಾಯಿ ಡಿಸ್ಕೌಂಟ್. ವಾಚ್ ಅಲ್ಲಿ ಫ್ಲಾಟ್ 5 to 10% ಡಿಸ್ಕೌಂಟ್ ಕೊಡ್ತಾರೆ, ಆಲ್ ವಾಚಸ್. ಇದಾಯ್ತು. ಇದಾದ್ಮೇಲೆ ಲಕ್ಕಿ ಡ್ರಾ ಇಟ್ಕೊಂಡಿದ್ದೇವೆ. ಅದೇನಂದ್ರೆ 5,000 ರೂಪಾಯಿ ವಾಚ್ ಖರೀದಿ ಮೇಲೆ ಒಂದು ಕೂಪನ್ ಕೊಡ್ತೇವೆ. ಆ ಕೂಪನ್ ಅಲ್ಲಿ ಬುಲೆಟ್ ಎನ್ಫೀಲ್ಡ್, ರಾಯಲ್ ಎನ್ಫೀಲ್ಡ್ ಬುಲೆಟ್ ಅನ್ನ ಪ್ರೈಸ್ ಆಗಿಟ್ಟಿದ್ದೇವೆ. ಅದರ ಡ್ರಾ ಸೆಪ್ಟೆಂಬರ್ 14ನೇ ತಾರೀಕಿನ ನಡೆಯುತ್ತೆ. ಸೆಪ್ಟೆಂಬರ್ 14 ತನಕ ಕೂಡ ಈ ಒಂದು ಆಫರ್ ಇರುತ್ತೆ. ಇದು ಬುಲೆಟ್ ಮಾತ್ರ ಸೆಪ್ಟೆಂಬರ್ 14ರವರೆಗೆ. ಬೇರೆ ಎಲ್ಲ ಆಫರ್ ಈ ಮುಂದಿನ ತಿಂಗಳು, ಈ ತಿಂಗಳು 28ನೇ ತಾರೀಕು ಮುಗೀತದೆ. 28ಕ್ಕೆ ಮುಗೀತು. ಬುಲೆಟ್ ಮಾತ್ರ ಸೆಪ್ಟೆಂಬರ್ 14ರವರೆಗೆ, 3 ತಿಂಗಳಿದೆ. ಬೇರೆ ಎಲ್ಲ 28ನೇ ತಾರೀಕೆ ಮುಗೀತದೆ, 15 ದಿವಸ ಮಾತ್ರ. ಅದಾದ್ಮೇಲೆ ಇದರಲ್ಲಿ ನಮ್ದು ಬಂಗಾರ ಖರೀದಿ ಇದೆಯಲ್ಲ, ಅದರಲ್ಲಿ ಪ್ರತಿ 10,000ಕ್ಕೆ ಒಂದು ಕೂಪನ್ ಕೊಡ್ತೇವೆ. ಅದರಲ್ಲಿ ವೀಕ್ಲಿ ಡ್ರಾದಲ್ಲಿ 2 ಸ್ಕೂಟಿ ಇಟ್ಟಿದ್ದೇವೆ. TVS ಸ್ಕೂಟಿ ಪ್ರತಿ ವೀಕ್ 2 ಸ್ಕೂಟಿ. ಹೌದು. ಈಗ ಮೊನ್ನೆ 14ಕ್ಕೆ ಆಯ್ತಲ್ಲ, 21ಕ್ಕೆ ಒಂದು ಡ್ರಾ ಇರುತ್ತೆ. ಆವತ್ತು ಒಂದು ಸ್ಕೂಟಿಯನ್ನು ಡ್ರಾ ಮಾಡ್ತೇವೆ. ಅದಾದ್ಮೇಲೆ 28ನೇ ತಾರೀಕು ಒಂದು ಡ್ರಾ ಇರುತ್ತೆ, ಆವತ್ತು ಒಂದು ಸ್ಕೂಟಿ ಡ್ರಾ ಮಾಡ್ತೇವೆ. ಇದಿಷ್ಟು ಇದೆ. ಅದಲ್ಲದೆ ಹಳೆ ಬಂಗಾರ ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅದಕ್ಕೆ 100% ಬೈಬ್ಯಾಕ್. ಎಸ್, ನಾನು ಅದೇ ಕೇಳ್ಬೇಕಂತಿದೆ. ಈಗ ಎಲ್ಲರೂ ಕೂಡ ಈಗ ಚಿನ್ನಾಭರಣ ಹಳೆ ಬಂಗಾರವನ್ನು ಇದ್ ಮಾಡಿ ಕೆಲವರು ರಿಪ್ಲೇಸ್ಮೆಂಟ್ ಮಾಡುವ ಕೂಡ ಸಾಧ್ಯ ಇರುತ್ತೆ. ಹಾಗೆ ಈ ಹಳೆ ಬಂಗಾರ ಖರೀದಿ ವಿಚಾರಕ್ಕೆ ಬಂದಾಗ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ಅಲ್ಲಿ ಯಾವ ರೀತಿಯಾದ ಒಂದು ಫೆಸಿಲಿಟೀಸ್ ಇದೆ? ನಾವು ಹಳೆ ಬಂಗಾರಕ್ಕೆ ನಮ್ಮಲ್ಲಿ ಒಳ್ಳೆ ರೇಟ್ ಕೊಡ್ತೇವೆ. ಅದಲ್ಲದೆ 916 ಬಂಗಾರಕ್ಕೆ 100% ಬೈಬ್ಯಾಕ್. ಅದರಲ್ಲಿ ಏನ್ ನಾವು ಡಿಡಕ್ಟ್ ಮಾಡೋದೇ ಇಲ್ಲ. ಹಳೆ ಬಂಗಾರದಲ್ಲಿ 100% ಬೈಬ್ಯಾಕ್ ಇದೆ. 100% ಬೈಬ್ಯಾಕ್ ಇದೆ. 100%. ಅಂದ್ರೆ ಕ್ಯಾಶ್ ಅಮೌಂಟ್ ಬೇಕಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಇದಿದೆ? ಕ್ಯಾಶ್ ಅಮೌಂಟ್ ಬೇಕಾದ್ರೆ ಅವರ ಗೋಲ್ಡ್ ಕೊಟ್ಟು, ಪರಿಚಯದವರು ನಾವು ಗೋಲ್ಡ್ ಕೊಟ್ಟು ಅದಕ್ಕೆ ನಾವು ಅಕೌಂಟ್ ಮುಖಾಂತರ ಅವರಿಗೆ ಪೇಮೆಂಟ್ ಮಾಡ್ತೇವೆ.
ಓಕೆ ಅದೇ ರೀತಿಯಲ್ಲಿ ಈಗ ಓಕೆ ಅಂದ್ರೆ ಗ್ರಾಹಕರು ಕೂಡ ಒಂದೇ ಸಾರಿ ಕೆಲವರಿಗೆ ಹಣವನ್ನ ಕಟ್ಟಕ್ಕಾಗಲ್ಲ, ಕೆಲವರು ಕಂತು ವೈಸ್ ಹಣವನ್ನ ಕಟ್ತಾರೆ, 2-3 ವರ್ಷ ಕೂಡ ಇಲ್ಲಿ ಇನ್ವೆಸ್ಟ್ ಮಾಡುವ ಕೆಲಸವೂ ಕೂಡ ಇದೆ. ಹಾಗೆ ಕಂತುಗಳಂತ ವಿಚಾರ ಬಂದಾಗ ನ್ಯಾಷನಲ್ ಗೋಲ್ಡನ್ ಡೈಮಂಡ್ ಅಲ್ಲಿ ಯಾವ ರೀತಿಯ ಕಂತುಗಳನ್ನ ನೀವು ಕಟ್ಸ್ಕೊಳ್ತೀರಾ? ನೋಡಿ, ನಮ್ಮಲ್ಲಿ ಒಂದು ಬೇರೆ ಬೇರೆ ಟೈಪ್ ಇದೆ. ಅದರಲ್ಲಿ ಈಗ ಮದುವೆಗೆ ಸಪೋಸ್ ಇನ್ ಕೇಸ್ ಯಾರ್ದಾದ್ರೂ ಮದುವೆ ಇದೆ, ಅವರಿಗೆ ಒಂದು 3 ತಿಂಗಳು ಬಿಟ್ಟು ಮದುವೆ ಇದೆ, ಅವರಿಗೆ ಒಂದಿಷ್ಟೊಂದು 5 ಲಕ್ಷ ರೂಪಾಯಿ ಬಂಗಾರ ಬೇಕು. ಅವರು 5 ಲಕ್ಷ ರೂಪಾಯಿ ಬಂಗಾರ ಬೇಕಿದ್ರೆ ಅದ್ರ 75% ಬಂದು ನಮ್ಮಲ್ಲಿ ಅಡ್ವಾನ್ಸ್ ಮಾಡಿದ್ರೆ ನಾವು ಅವರಿಗೆ ಇವತ್ತಿನ ರೇಟ್ ಫಿಕ್ಸ್ ಮಾಡ್ತೇವೆ. ಇವತ್ತು ಏನ್ ರೇಟ್ ಇದೆ 13,890 ರೂಪಾಯಿ ಐತಲ್ಲ, ಆ ರೇಟ್ ಫಿಕ್ಸ್ ಮಾಡ್ತೇವೆ. ಅವ್ರು ತಗೊಂಡು ಹೋಗುವಾಗ ಕಮ್ಮಿ ಆದ್ರೆ ಕಮ್ಮಿ, ಜಾಸ್ತಿ ಆದ್ರೆ ಇವತ್ತಿನ ರೇಟ್ ಅಲ್ಲಿ ಕೊಡ್ತೇವೆ. ಅಂದ್ರೆ ಏನ್ ನೀವು ಅವರು ಕ್ಯಾಶ್ ಅಮೌಂಟ್ ಮಾಡಿ ಫಿಕ್ಸ್ ಮಾಡಿ ಹೋಗಿರ್ತಾರೋ ಅದೇ ರೇಟಿಗೆ ಕೊಡ್ತೀರಾ. ಅಂದು ರೇಟ್ ಜಾಸ್ತಿ ಇದ್ರು ಕೂಡ ನೀವು ರೈಸ್ ಮಾಡೋದು, ಕಮ್ಮಿ ಆದ್ರೆ ಕಮ್ಮಿ ಮಾಡ್ತೀರಾ, ಕಮ್ಮಿ ಮಾಡಿ ಕೊಡ್ತೇವೆ. ಆ ಫೆಸಿಲಿಟಿ ಇದೆ. ಅದಲ್ಲದೆ ಮಂತ್ಲಿ ಸೇವಿಂಗ್ ಸ್ಕೀಮ್ ಇದೆ. ಮಂತ್ಲಿ ಸೇವಿಂಗ್ ಸ್ಕೀಮ್ ಬಂದು ನಮ್ದು 1,000 ರೂಪಾಯಿಂದ ಸ್ಟಾರ್ಟ್ ಆಗತ್ತೆ. 1,000 ರೂಪಾಯಿಂದ ಸ್ಟಾರ್ಟ್ ಆಗಿ ಗ್ರಾಹಕರು 20,000 25,000 ಎಷ್ಟು ಸಾವಿರ ಕಟ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು. ಅದು 11 ತಿಂಗಳದ್ದು ಇರುತ್ತೆ. ಅದರಿಂದ ಗ್ರಾಹಕರಿಗೆ ಈಗ ಮಂತ್ಲಿ ಕಟ್ತಾ ಹೋದಾಗ ಅದರಿಂದ ಯಾವ ರೀತಿಯಾದ ಬೆನಿಫಿಟ್ಸ್ ಗಳು ಸಿಗುತ್ತೆ? ಅದರಲ್ಲಿ 2 ಟೈಪ್ ಇದೆ ನೋಡಿ. ಒಂದರಲ್ಲಿ ಅವರು ಮಂತ್ಲಿ ದುಡ್ಡು ಕಟ್ಕೊಂಡು ಹೋಗ್ಬೋದು. ಅದು ಸ್ಕೀಮ್ ನ ಕೊನೆಯಲ್ಲಿ ಅವ್ರು ಕಟ್ಟಿದ ದುಡ್ಡು, ಅದಕ್ಕೆ ನಾವು 6,500 ರೂಪಾಯಿ, 5,000 ರೂಪಾಯಿ ಕಟ್ಟಿದ್ರೆ 6,500 ರೂಪಾಯಿ ಬೋನಸ್ ಕೊಡ್ತೇವೆ. 1,000 ರೂಪಾಯಿ ಕಟ್ಟಿದ್ರೆ 1,300 ಬೋನಸ್ ಕೊಡ್ತೇವೆ. ಅದನ್ನ ಆಡ್ ಮಾಡಿ ಅಷ್ಟೊಂದು ಚಿನ್ನಾಭರಣ ಕೊಡ್ತೇವೆ. ಮತ್ತೊಂದು ಏನಿದೆ, ಅವರು ಯಾವತ್ತಿನ ದಿವಸ ಕಟ್ತಾರ ಅವತ್ತಿನ ದಿವಸಕ್ಕೆ ಅವರ ಅಕೌಂಟ್ ಅಲ್ಲಿ ಇಷ್ಟು ಗೋಲ್ಡ್ ಜಮಾ ಆಗುವಂತದ್ದು ಸ್ಕೀಮ್ ಕೂಡ ಇದೆ. ಅಂದ್ರೆ ಯಾವ ರೀತಿ ಅದು? ಈಗ ಒಬ್ರು ಒಂದು 20,000 ರೂಪಾಯಿ ಕಟ್ಟಿದ ಅಂದ್ರೆ ಅವರಿಗೆ 20,000ಕ್ಕೆ ಎಷ್ಟು ಬಂಗಾರ ಬರುತ್ತೆ ಇವತ್ತಿನ ದಿವಸದಲ್ಲಿ, ಅಷ್ಟು ಬಂಗಾರ ಅವರ ಅಕೌಂಟ್ ಗೆ ಜಮಾ ಆಗ್ತಾ ಹೋಗುತ್ತೆ. ಸಪೋಸ್ 11 ತಿಂಗಳು ಕಟ್ಟಿದಾಗ ಅವರಿಗೆ ಸಪೋಸ್ ಒಂದು 20 ಗ್ರಾಮ್ ಬಂಗಾರ ಇವತ್ತಿನ ಅದು ಜಮಾ ಆಗ್ತಾ ಹೋಗ್ತದೆ. ಅವಾಗ ಏನಾಗ್ತದೆ, ಗ್ರಾಹಕರಿಗೆ ಬಂಗಾರದ ಬೆಲೆ ಜಾಸ್ತಿ ಆದ್ರೂ ಅವರಿಗೆ ಏನು ಲಾಸ್ ಆಗೋದಿಲ್ಲ. ಅಂತ ಸ್ಕೀಮ್ ಕೂಡ ನಮ್ಮಲ್ಲಿ ಇದೆ. ಅದೇ ರೀತಿಯಲ್ಲಿ ಈಗ ನೀವು ಹೇಳಿದ್ರಿ ಡಿಸೈನ್ ಕುರಿತಾಗ ಹೇಳಿದ್ರಿ. ಈಗ ಏನಂದ್ರೆ ದಿನಕ್ಕೊಂಥರ ಡಿಸೈನ್ ಗಳ ಬದಲಾಗ್ತಾ ಇರುತ್ತೆ, ಗ್ರಾಹಕರ ಒಂದು ಅಭಿರುಚಿ ಅಥವಾ ಅವರ ಒಂದು ಟೇಸ್ಟ್ ಕೂಡ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರುತ್ತೆ. ಈಗ ಈ ನಿಮ್ಮ ಒಂದು ನ್ಯಾಷನಲ್ ಗೋಲ್ಡನ್ ಡೈಮಂಡ್ ನಲ್ಲಿ ಯಾವೆಲ್ಲ ಹೆಚ್ಚಿನ ಈಗ ಪ್ರೆಸೆಂಟ್ ಇರುವಂತಹ ಒಂದು ಡಿಸೈನ್ ಗಳಲ್ಲಿ ಹೆಚ್ಚು ಒತ್ತನ್ನು ಕೊಡ್ತೀರಾ? ನಾವು ಹೆಚ್ಚು ಒತ್ತಡ ಕೊಡೋದು ಟೆಂಪಲ್ ಡಿಸೈನ್. ನಮ್ದು ಟೆಂಪಲ್ ಡಿಸೈನ್ ಕಾನ್ಸೆಪ್ಟ್ ಬಾರಿ ಹೆಚ್ಚು ಪ್ರಯಾರಿಟಿ ಕೊಡೋದು. ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬರ್ತದೆ, ಅದರಲ್ಲಿ ಲೈಟ್ ವೇಟ್ ಡಿಸೈನ್ಸ್ ಬರುತ್ತೆ, ಅದು ಮತ್ತೆ ಅದರಲ್ಲಿ ಸ್ಟೋನ್ ಬಂದು ತುಂಬಾ ಚೆನ್ನಾಗಿ ಡಿಸೈನ್ಸ್ ಬರುತ್ತೆ, ಗೋಕಾಕ್ ಡಿಸೈನ್ ಅದೆಲ್ಲ. ಸೊ ಅದಕ್ಕಾಗಿ ನಮ್ ಜಾಸ್ತಿ ಕಾನ್ಸಂಟ್ರೇಷನ್ ಟೆಂಪಲ್ ಡಿಸೈನ್ ಮೇಲೆ, ಮತ್ತೆ ಟ್ರೆಡಿಷನಲ್ ಡಿಸೈನ್ಸ್, ಚೈನ್ಸ್, ಬಳೆಗಳು, ಇದ್ರ ಮೇಲೆ ಸ್ವಲ್ಪ ನಮ್ದು ಜಾಸ್ತಿ ಕಾನ್ಸಂಟ್ರೇಷನ್ ಇದೆ. ಈಗ ಗ್ರಾಹಕರಂತ ಬಂದಾಗ ಒಬ್ರೊಬ್ಬರಿಗೆ ಒಂದೊಂದು ರೀತಿಯ ಡಿಸೈನ್ ಗಳು ಬೇಕಾಗುತ್ತೆ. ಕೆಲವರು ಆರ್ಡರ್ ಕೊಡ್ತಾರೆ, ನಮ್ಗೆ ಈ ರೀತಿ ಡಿಸೈನ್ ಗಳು ಬೇಕು ಅನ್ನೋ ಆರ್ಡರ್ ಕೊಡ್ತಾರೆ. ನೀವು ಕೂಡ ಆರ್ಡರ್ ನ ತಗೊಂಡು ಎಷ್ಟು ದಿನದೊಳಗೆ ಅವರಿಗೆ ಈ ಒಂದು ಅವ್ರಿಗೆ ಬೇಕಾದಂತ ಡಿಸೈನ್ ಗಳನ್ನ ಮಾಡ್ಕೊಡ್ತೀರಾ? ನಾವು ಆರ್ಡರ್ ತಗೊಂಡು ಮಾಡ್ಕೊಡ್ತೇವೆ. ಆರ್ಡರ್ ಕೆಲವೊಂದು ಡಿಸೈನ್ ಒಂದು ವಾರದಲ್ಲಿ ಆಗತ್ತೆ, ಅದು ಡಿಸೈನ್ ಮೇಲೆ ಹೋಗ್ತದೆ. ಕೆಲವೊಂದು ಡಿಸೈನ್ ಮ್ಯಾಕ್ಸಿಮಮ್ ಅಂದ್ರೆ ನಾವು 20 ದಿವಸದಲ್ಲಿ ಯಾವ ಡಿಸೈನ್ ಕೂಡ ಮಾಡಿಕೊಡ್ತೇವೆ. 20 ದಿವಸ ಟೈಮ್ ಬೇಕು ಯಾವ ಡಿಸೈನ್ ಇದ್ರು, ಯಾವ ಡಿಸೈನರ್ ಒಂದು 20 ಡೇಸ್ ಒಳಗೆ ಮಾಡ್ಕೊಡ್ತೇವೆ. ಅದೇ ರೀತಿಯಲ್ಲಿ ಈಗ ಬೆಳ್ಳಿಗೆ ಕೂಡ ಈಗ ಚಿನ್ನದ ರೇಟ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಬೆಳ್ಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಬಂದಿರೋದು ನೋಡಿ. ಅಂದ್ರೆ ಬೆಳ್ಳಿ ರೇಟ್ ಕೂಡ ಒಂದು ಕಾಲದಲ್ಲಿ ತುಂಬಾ ಹೈಕ್ ಆಗಿದ್ದು ನಾವು ನೋಡಿದ್ದೇವೆ. ಹಾಗೆ ಬೆಳ್ಳಿ ಅಂತ ಬಂದಾಗ ನಿಮ್ಮ ಒಂದು ಇದ್ರಲ್ಲಿ ಯಾವ ರೀತಿಯ ಫೆಸಿಲಿಟಿಗಳಿದ್ದಾವೆ? ಬೆಳ್ಳಿಯಲ್ಲಿ ನೋಡಿ ನಮ್ಮಲ್ಲಿ ತಟ್ಟೆ, ಮತ್ತೆ ಚೊಂಬು, ದೀಪ, ಕುಂಕುಮ ಬಟ್ಲು, ಬೌಲ್ ಎಲ್ಲ ವೆರೈಟಿ ಇದೆ. ಅದಲ್ಲದೆ ಬೆಳ್ಳಿಯಲ್ಲಿ ನಿಮ್ಮಲ್ಲಿ ಇದು ಆರ್ನಮೆಂಟ್ಸ್, ನೆಕ್ಲೆಸ್, ಬ್ಯಾಂಗಲ್, ಬ್ರೇಸ್ಲೆಟ್ಸ್ ಏನ್ ಬೇಕು ಬಂಗಾರದಲ್ಲಿ ಯಾವ ಯಾವ ವೆರೈಟಿ ಇದೆ ಅದೆಲ್ಲ ನಮ್ಮಲ್ಲಿ ಬೆಳ್ಳಿಯಲ್ಲಿಯೂ ಇದೆ. ಬೆಳ್ಳಿಯಲ್ಲಿ ಕೂಡ ಸಿಗತ್ತೆ. ಬೆಳ್ಳಿಯಲ್ಲಿ ಯಾವ ರೀತಿಯಾದ ಆಫರ್ಸ್ ಗಳಿದಾವೆ? ಬೆಳ್ಳಿಯಲ್ಲಿ ಈಗ ಸದ್ಯಕ್ಕೆ ಆಫರ್ 15,000 ರೂಪಾಯಿ ಪರ್ ಕೆಜಿಗೆ, 1 ಕೆಜಿ ಮೇಲೆ 15,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೇವೆ. ಡೈಮಂಡ್, ಈಗ ಡೈಮಂಡ್ ಯೂಸ್ ಮಾಡೋರು ಕೂಡ ಈಗ ಇದಾಗ್ತಾ ಇದೆ. ಅದ್ರಲ್ಲೂ ಕೂಡ ಅದೇ ಒಂದು ವರ್ಗ ಇರುವಂತದ್ದು, ಡೈಮಂಡ್ ಯೂಸ್ ಮಾಡುವಂತದ್ದು ಆಕರ್ಷಿತರಾಗುವಂತ ಒಂದು ವರ್ಗ ಇದೆ. ಆ ಡೈಮಂಡ್ ಬಳಸುವಂತವರಿಗೆ ಆ ನ್ಯಾಷನಲ್ ಗೋಲ್ಡನ್ ಡೈಮಂಡ್ ಇದೆ, ಅದು ತೀರ್ಥಹಳ್ಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ನಿಮ್ಮ ಒಂದು ಬ್ರಾಂಚ್ಗಳಿಂದ ಯಾವ ರೀತಿಯಾದ ಒಂದು ಸೌಲಭ್ಯಗಳಿದಾವೆ? ಡೈಮಂಡ್ ನೋಡಿ ಈಗ ಲೇಟೆಸ್ಟ್ ಅಂತಂದ್ರೆ
ಡೈಮಂಡ್ ಜಾಸ್ತಿ ಟ್ರೆಂಡಿಂಗ್ ಇದೆ. ಈಗ ಯಂಗರ್ ಜನರೇಷನ್ ಅವರು ಡೈಮಂಡ್ ಮೇಲೆ ಜಾಸ್ತಿ ಹೋಗ್ತದೆ. ಡೈಮಂಡ್ ಅಲ್ಲಿ ನಮ್ಮಲ್ಲಿ ಇರೋದಂತ ಡೈಮಂಡ್ ನಾವು ಒಂದೇ ಕ್ವಾಲಿಟಿ, ಟಾಪ್ ಕ್ವಾಲಿಟಿ, ಅದು EFBBS ಅಂತ ಇದೆ. ಅದು ಒಂದೇ ಕ್ವಾಲಿಟಿ ನಾವು ಬಳಕೆ ಮಾಡೋದು, ಬೇರೆ ಯಾವ ಕ್ವಾಲಿಟಿಯನ್ನು ನಾವು ಡೈಮಂಡ್ ಇಡೋದಿಲ್ಲ. ಮತ್ತೆ ಆಲ್ ಡೈಮಂಡ್ಸ್ ಆರ್ IGI ಸರ್ಟಿಫಿಕೇಟ್. IGI ಅಂತ ಒಂದು ಇಂಟರ್ನ್ಯಾಷನಲ್ ಇದಿದೆ, ಸರ್ಟಿಫಿಕೇಶನ್ ಇದೆ. ಆ ಸರ್ಟಿಫಿಕೇಶನ್ ಇರೋ ಡೈಮಂಡ್ ಅಲ್ಲೇ ನಾವು ಯೂಸ್ ಮಾಡ್ತೀವಿ. ಅದಲ್ಲದೆ ಈಗ ಡೈಮಂಡ್ ಅಲ್ಲಿ ಸದ್ಯಕ್ಕೆ ನಮ್ಮಲ್ಲಿ ಪರ್ ಕ್ಯಾರೆಟ್ 12,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಪರ್ ಕ್ಯಾರೆಟ್ಗೆ 12,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಓಕೆ, ಹಾಗೆ ಹೈದರ್ ಅವರೇ, ಈಗ ನೀವು ಕಳೆದ 18 ವರ್ಷ ಆಯ್ತು ನನಗೆ ತಿಳಿದ ಮಟ್ಟಿಗೆ. 2008ರಲ್ಲಿ ತೀರ್ಥಹಳ್ಳಿಯಲ್ಲಿ ಪ್ರಾರಂಭ ಮಾಡಿ ಈಗ 2026ರಲ್ಲಿ ಶಿವಮೊಗ್ಗಕ್ಕೆ ನೀವು ಪಾದಾರ್ಪಣೆ ಮಾಡಿದ್ದೀರಾ. ಈ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಬಿಸ್ನೆಸ್ ನೀವು ಗೋಲ್ಡ್ ಬಿಸ್ನೆಸ್, ಯಾಕಂದ್ರೆ ನೀವು ಕೂಡ ಬೇಸಿಕಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದಂತರ, ಅದರಲ್ಲಿ ನೀವು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರೆ ಅದ್ರ ಬಗ್ಗೆ ನಾನು ಕೊನೆಯದಾಗಿ ಮಾತಾಡ್ತೇನೆ. ಆದ್ರೆ ಈ ನ್ಯಾಷನಲ್ ಗೋಲ್ಡನ್ ಡೈಮಂಡ್ 2008ರಲ್ಲಿ ಪ್ರಾರಂಭ ಮಾಡಿದಾಗ ಆ ಪ್ರಾರಂಭಿಕ ದಿನಗಳು ಹೇಗಿದ್ವು? ಎಷ್ಟೊಂದು ಕಠಿಣವಾಗುತ್ತೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ಅಪ್ ಒಂದು ರೀತಿಯಲ್ಲಿ ಕ್ಲಿಷ್ಟಕರ ಇದ್ದೇ ಇರುತ್ತೆ. ಎಷ್ಟು ಕಷ್ಟ ಆಯ್ತು ಅವಾಗ? ಇನಿಷಿಯಲ್ ಡೇಸ್ ತುಂಬಾ ಕಷ್ಟ ಇತ್ತು. ತುಂಬಾ ಕಷ್ಟ ಇತ್ತು ಅಂದ್ರೆ ನಾವು ಈ ಬಿಸ್ನೆಸ್ ಯಾಕೆ ಮಾಡಿದೇವೆ ಅನ್ನೋ ಒಂದು ಥಿಂಕಿಂಗ್ ಅಲ್ಲಿ ಇದ್ವಿ ಇನಿಷಿಯಲ್ ಡೇಸ್ ಅಲ್ಲಿ. ಯಾಕಂದ್ರೆ ಇಟ್ ವಾಸ್ ಎ ನ್ಯೂ ಎಕ್ಸ್ಪೆಂಡಿಚರ್, ನಮ್ಗೆ ಏನು ಗೊತ್ತೇ ಇಲ್ಲ. ನೀವು ಅದು ಆ ಬಂಗಾರ ಎಲ್ಲೋ 916 ಹಾಲ್ ಮಾರ್ಕ್ ಅಂತ ಗೊತ್ತಿಲ್ಲ, ಬಟ್ ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಅವಾಗ ಸ್ವಲ್ಪ ಕಷ್ಟ ಆಗಿತ್ತು, ಯಾಕಂದ್ರೆ ನಮ್ಗೆ ಮಲೆನಾಡು ವೆರೈಟಿ ಬಗ್ಗೆ ಗೊತ್ತಿರ್ಲಿಲ್ಲ, ವೆಂಡರ್ಸ್ ನಮ್ಗೆ ಸಪ್ಲೈ ಮಾಡೋರು ಯಾರಂತ ಗೊತ್ತಿರ್ಲಿಲ್ಲ. ಅದು ಇನಿಷಿಯಲ್ 1 or 2 ಡೇಸ್ ತುಂಬಾ ಕಷ್ಟ ಆಗಿತ್ತು. ಬಟ್ ಅದಾದ್ಮೇಲೆ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ, ನಾವು ತುಂಬಾ ಬೆಳೆದುಕೊಂಡು ಹೋಗಿದ್ದೀವಿ. ನ್ಯಾಷನಲ್ ಗೋಲ್ಡನ್ ಡೈಮಂಡ್ ನ ಯಶಸ್ಸಿಗೆ ನೇರ ಕಾರಣ ಇದೆ. ನ್ಯಾಷನಲ್ ಗೋಲ್ಡನ್ ನ ಯಶಸ್ಸಿಗೆ ನೇರ ಕಾರಣ ಒಂದು ಟ್ರಾನ್ಸ್ಪರೆನ್ಸಿ, ಮತ್ತೊಂದು ಕ್ವಾಲಿಟಿ, ಮತ್ತೆ ಮೂರನೇದು ಪ್ರೈಸಿಂಗ್, ನಾಲ್ಕನೇದು ಬಂದು ಸ್ಮೈಲಿಂಗ್ ಸರ್ವಿಸ್. ಎನಿ ಟೈಮ್ ನಮ್ಮಲ್ಲಿ ನಮ್ಮ ಗ್ರಾಹಕರಿಗೆ ನಮ್ಮ ಸ್ಟಾಫ್ ಸ್ಮೈಲ್ ಮಾಡಿ. ನಿಮ್ಮ ಸ್ಟಾಫ್ ಮಾತ್ರ ಅಲ್ಲ, ನಿಮ್ಮ ಮುಖದಲ್ಲೂ ಕೂಡ ಈಗ ಮಾತಾಡ್ತಾರೆ ಕೂಡ ನಾನು ನೋಡ್ತಾ ಇದ್ದೀನಿ, ಅದೇ ಸ್ಮೈಲ್ ಕೂಡ ಕಂಡು ಬರ್ತಾ ಇದೆ. ನಾವು ನಮ್ಮ ಸ್ಟಾಫ್ ಅದೇ ಹೇಳುದು ಯಾವತ್ತಿದ್ರು, ಕಸ್ಟಮರ್ಗೆ ನಾವು ಹ್ಯಾಪಿ ಮಾಡಿ ತೋರಿಸ್ಬೇಕು, ಅವ್ರಿಗೆ ಏನು ಇದು ಮಾಡ್ಬೋದು ಅಂತ. ಹ್ಯಾಪಿ ಕಸ್ಟಮರ್ಸ್ ಎಲ್ಲಿ ಹೋಗೋದಿಲ್ಲ, ಅದರಿಂದಾಗಿ ಅದೇ ನಮ್ಮ ಸಕ್ಸಸ್ ಮೂಲ ಕಾರಣ. ಈಗ ಹಲವಾರು ಗೋಲ್ಡ್ ಕಂಪನಿಗಳಾಗಿರೋದು, ಗೋಲ್ಡ್ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಬೇರೆ ಬೇರೆ ಕಂಪನಿಗಳ ಹೆಸರಿನಲ್ಲಿ ಗೋಲ್ಡ್ ಇರುವಂತದ್ದು. ಅಂದ್ರೆ ಬೇರೆ ಮಳಿಗೆಗಳು ಅಥವಾ ಬೇರೆ ಒಂದು ಗ್ರಾಹಕರ ಅಂಗಡಿಗಳಿಗಿಂತ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ಎಷ್ಟು ಡಿಫ್ರೆನ್ಸ್ ಆಗಿದೆ? ನ್ಯಾಷನಲ್ ಗೋಲ್ಡ್ ಅನ್ನು ಬೇರೆ ಕಂಪೇರ್ ಮಾಡಿ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಬರುವಂತ ಈಚ್ ಅಂಡ್ ಎವ್ರಿ ಐಟಮ್ ನಾವು 2-3 ಸ್ಟೇಜ್ ಅಲ್ಲಿ ಅದನ್ನ ಕ್ವಾಲಿಟಿ ಚೆಕ್ ಮಾಡ್ತೇವೆ. ಕ್ವಾಲಿಟಿ ಚೆಕ್ ಮಾಡಿ ಅದಾದ್ಮೇಲೆ ನಾವು ಡಿಸ್ಪ್ಲೇ ಕೊಡೋದು. ಅದೇನಾದ್ರೂ ಕ್ವಾಲಿಟಿ ಇಲ್ಲ ಡಿಫರೆನ್ಸ್ ಬಂದ್ರೂ ನಾವು ಕಸ್ಟಮರ್ಸ್ ಗೆ ಇಮಿಡಿಯೇಟ್ ಅದರ ರಿಪ್ಲೇಸ್ಮೆಂಟ್ ಕೊಟ್ಟು ಅದನ್ನ ಸರಿ ಮಾಡ್ಕೊಂಡು ಹೋಗ್ತೇವೆ. ಅದು ದಟ್ ಈಸ್ ದ ಒನ್ ಆಫ್ ದ ಮೇನ್ ರೀಸನ್. ಅದಾದ್ಮೇಲೆ ನಾನು ಹೇಳಿದಂಗೆ ಈ ಹಾಲ್ ಮಾರ್ಕ್ ಇದೆಯಲ್ಲ, ನಾವು ರೈಟ್ ಫ್ರಮ್ ಡೇ 1 ಹಾಲ್ ಮಾರ್ಕ್ ಬಂಗಾರನ ಕೊಟ್ಟು ಅವಾಗಷ್ಟೇ 916 ಹಾಲ್ ಮಾರ್ಕ್ ಬಂಗಾರ ಬಂದಿದ್ದು. ನಾವು ರೈಟ್ ಫ್ರಮ್ ದ ಡೇ 1 916 ಹಾಲ್ ಮಾರ್ಕ್ ಬಂಗಾರನೇ ಕೊಟ್ಟಿದ್ದು. ಇಷ್ಟವರೆಗೆ ಅದ್ರಲ್ಲಿ ಏನು ಕಾಂಪ್ರಮೈಸೇ ಮಾಡ್ಕೊಂಡಿಲ್ಲ. ಅದು 2. ಮತ್ತೆ ನಮ್ಮ ತೀರ್ಥಹಳ್ಳಿ ಜನತೆಯ ಒಂದು ಸಹಕಾರದಿಂದಾಗಿ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಅಲ್ಲಿ ತೀರ್ಥಹಳ್ಳಿ ಆಗಿರ್ಬೋದು, ಸುತ್ತಮುತ್ತಲಿನ ತಾಲೂಕರು ಕೂಡ ತೀರ್ಥಹಳ್ಳಿ, ಕೊಪ್ಪ, ಶೃಂಗೇರಿ, ನಮ್ ಸುತ್ತಮುತ್ತ ತಾಲೂಕು ಎಲ್ಲ ಕಡೆಯಿಂದ ಈಗ ನಮ್ಗಂದ್ರೆ ಏನಂದ್ರೆ ಶಿವಮೊಗ್ಗ, ದಾವಣಗೆರೆ, ಅದಾದ್ಮೇಲೆ ಹೊನ್ನಾಳಿ, ಸೊರಬ ಎಲ್ಲ ಕಡೆಯಿಂದ ಬರ್ತಾರೆ. ನಮ್ ತೀರ್ಥಹಳ್ಳಿ ಬರ್ತಾ ಇದ್ರು. ಅದಕ್ಕಾಗಿ ಅವ್ರಿಗೆಲ್ಲ ಇನ್ನೂ ಕನ್ವೀನಿಯಂಟ್ ಆಗ್ಲಿ ಅಂತ ನಾವು ಶಿವಮೊಗ್ಗ ಬಂದಿದ್ದೀವಿ. ಅಂದ್ರೆ ಈಗ ಗ್ರಾಹಕರು ಕೂಡ ಅವರ ಒಂದು ಅಭಿರುಚಿಗಳೇ ಬೇರೆ ಇರುತ್ತೆ. ಅವ್ರು ನಿಮ್ ಬಳಿ ಬಂದು ಕೆಲವೊಂದು ಒಪಿನಿಯನ್ಗಳನ್ನ ಹೇಳ್ತಾರೆ, ಅದು ಪಾಸಿಟಿವ್ ಆಗಿರ್ಬೋದು, ಅವ್ರು ನೆಗೆಟಿವ್ ಆಗಿರ್ಬೋದು. ಹೌದು, ನಿಮ್ಮಲ್ಲಿ ತಗೊಂಡೋಗಿ ಚೆನ್ನಾಗಿತ್ತು, ಈ ರೀತಿ ಗ್ರಾಹಕರ ಬೇರೆ ಬೇರೆ ಒಪಿನಿಯನ್ಗಳು ಬರ್ತವೆ. ಆ ಒಪಿನಿಯನ್ಗಳು ನೀವೆಲ್ಲ ತಗೊಂಡಾಗ ನಿಮ್ಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿಗೆ ನೆಕ್ಸ್ಟ್ ಮುಂದುವರಿಬೇಕಂತ. ಅಂದ್ರೆ ಗ್ರಾಹಕರ ಒಪಿನಿಯನ್ಗಳು ನಿಮ್ಮ ಒಂದು ಬಿಸ್ನೆಸ್ ಬೆಳವಣಿಗೆಯಲ್ಲಿ ಎಷ್ಟು ಹೆಲ್ಪ್ಫುಲ್ ಆಗಿದೆ? ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರಾದ್ರೂ ಗ್ರಾಹಕರು ಬಂದು ನಮ್ಗೆ ಅದಲ್ಲ, ಈ ತರ ಇರ್ಬೇಕು, ಈ ತರ ಇಲ್ಲ, ಆ ತರ ಇರ್ಬೇಕು, ಏನ್ ಹೇಳಿದ್ರು ಅದನ್ನ ನಾವು ಯಾವತ್ತೂ ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ಆಲ್ವೇಸ್ ಟೇಕ್ ಇಟ್ ಆಸ್ ಪಾಸಿಟಿವ್. ಸೊ ಅದಕ್ಕೆ ಬೇಕಾದಂಗೆ ನಾವು ನಮ್ಮನ್ನು ಕರೆಕ್ಟ್ ಮಾಡ್ಕೊಂಡು ಅವ್ರಿಗೆ ಬೇಕಾದನ್ನ ಅವೈಲೇಬಲ್ ಮಾಡ್ಕೊಂಡು ಹೋಗ್ತೇವೆ. ಸರ್ವಿಸ್ ಅಲ್ಲಿ ಏನು ಗ್ರಾಹಕರು ನಿಮ್ಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನಾದ್ರು ಹೇಳಿ ಅದನ್ನ ನಾವು ನೆಗೆಟಿವ್ ಮಾಡ್ಕೊಂಡಿಲ್ಲ. ವಿ ಟೇಕ್ ಇಟ್ ಆಸ್ ಎ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಅದನ್ನ ತಗೊಂಡು ಅದನ್ನ ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೇವೆ. ಅಂದ್ರೆ ಈಗ ತೀರ್ಥಹಳ್ಳಿಯಲ್ಲಿ ನೀವು ಯಶಸ್ಸನ್ನ ಕಂಡಿರುವಂತದ್ದು, ಅದರ ಮುಂದುವರೆದವಾಗ ಶಿವಮೊಗ್ಗಕ್ಕೆ ನೀವು ಬಂದಿರುವಂತದ್ದು. ತೀರ್ಥಹಳ್ಳಿ ಸಿಕ್ಕಂತ ಯಶಸ್ಸು ಶಿವಮೊಗ್ಗದಲ್ಲಿಯೂ ಕೂಡ ಸಿಗತ್ತೆ ಅನ್ನುವ ವಿಶ್ವಾಸ ಇದೆಯಾ? ಖಂಡಿತ.
101% ನಮ್ಗೆ ಭರವಸೆ ಇದೆ. ಓಕೆ. ಯಾಕಂದ್ರೆ ಮೊನ್ನೆ ನಮ್ಮ ಓಪನಿಂಗ್ ಅಲ್ಲಿ ಅಷ್ಟು ಜನಸಂದಣಿ ಇತ್ತು, ಅಷ್ಟು ಜನ ಬಂದಿದ್ದಾರೆ, ಅಷ್ಟು ಒಳ್ಳೆ ಸ್ಪಂದನೆ ಇದೆ. ಅದರಿಂದ ನಮ್ಮ ಗ್ಯಾರಂಟಿ ನಾವು ತೀರ್ಥಹಳ್ಳಿ ಏನ್ ನಮ್ಗೆ ಸಕ್ಸಸ್ ಸಿಗ್ತಾ ಅದಕ್ಕೆ ಜಾಸ್ತಿ ಶಿವಮೊಗ್ಗದಲ್ಲಿ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮಗೆ. ಯಾಕಂದ್ರೆ ನಾವು ಮತ್ತೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇದ್ವಿ, ನಮ್ಗೆ ಗ್ಯಾರಂಟಿ ಭರವಸೆ ಇದೆ. ಓಕೆ. ಮೊನ್ನೆ ಕೂಡ ಉದ್ಘಾಟನೆ ಕುರಿತಾಗಿ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಹಲವಾರು ಜನ ಗಣ್ಯರು ಬರ್ತಾರೆ, ಮಾಜಿ ಗೃಹ ಸಚಿವರಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಬೇರೆ ಬೇರೆ ಭಾಗದ ಶಾಸಕರುಗಳಾಗಿರ್ಬೋದು, ಇಲ್ಲಿನ ಸ್ಥಳೀಯ ಸಂಸದರಾದಂತ ರಾಘವೇಂದ್ರ ಅವರಾಗಿರ್ಬೋದು, ಹಲವಾರು ಜನ ಗಣ್ಯರು ಬರ್ತಾರೆ. ಏನು ಅಷ್ಟೊಂದು ಹೈದರ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದು ಪ್ರೀತಿ ವಿಶ್ವಾಸ ಅಂದ್ರೆ ನಮ್ಮ ಅಣ್ಣ ಇಬ್ರಾಹಿಂ ಶರೀಫ್ ಅವರು ಇದಾರಲ್ಲ, ಅವರು ತುಂಬಾ ಒಂದು ಸಜ್ಜನ. ಸೊ ಅವರಿಂದಾಗಿ, ಅವರ ಕಾಂಟ್ಯಾಕ್ಟ್ ಇಂದಾಗಿ, ಅವ್ರ ಮೇಲೆ ಪ್ರೀತಿ ವಿಶ್ವಾಸದಿಂದಾಗಿ, ಅವರ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಅವರ ನಿರ್ಮಿಸಿದಂತ ಒಂದು ಹೆಸರು, ಅವರ ಕ್ವಾಲಿಟಿಯಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು, ಅದೆಲ್ಲನೂ ನಮ್ಗೊಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸದಿಂದ, ಮತ್ತೆ ನಾವಂತೂ ಪೊಲಿಟಿಕಲ್ಲಿ ಅಷ್ಟು ಏನಿಲ್ಲ, ನಮ್ಗೆ ಒಂದು 4-5 ಜನ ಬಿಟ್ಟು ಜಾಸ್ತಿ ಇನ್ವಾಲ್ವ್ಮೆಂಟ್. ಅವ್ರಿಗೆ ಎಲ್ಲರದ್ದು ಕಾಂಟ್ಯಾಕ್ಟ್ ಇದೆ. ಅವರ ಪ್ರೀತಿ ವಿಶ್ವಾಸದಿಂದಾಗಿ ಎಲ್ಲರೂ ನಮ್ಮಲ್ಲಿ ಅವತ್ತಿನ ದಿವಸ ಬಂದಿದ್ದಾರೆ. ಅದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯ ಆಗಿದೆ. ನ್ಯಾಷನಲ್ ಅನ್ನುವಂಥದ್ದು ಬ್ರ್ಯಾಂಡ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂತದ್ದು ನ್ಯಾಷನಲ್ ಕನ್ಸ್ಟ್ರಕ್ಷನ್ ತೀರ್ಥಹಳ್ಳಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಈಗ ನಾವು ಉಡುಪಿಲಿ ಹೋಗ್ತಾ ಇದ್ರು, ಅಲ್ಲೂ ಕೂಡ ನ್ಯಾಷನಲ್ ಬೋರ್ಡ್ ಕಾಣುತ್ತೆ. ಶಿವಮೊಗ್ಗ ಹೋಗ್ತಾ ಇದ್ರೆ ಕಾಣುತ್ತೆ. ಹಾಸನದಲ್ಲೂ ಕೂಡ ಈಗ ಆಗ್ತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಕೂಡ ಚಿಕ್ಕಮಂಗ್ಳೂರು ಆಗಿರ್ಬೋದು, ಕೊಪ್ಪ, ಶೃಂಗೇರಿ, ಎಲ್ಲಾ ಭಾಗದಲ್ಲೂ ಕೂಡ ನ್ಯಾಷನಲ್ ತನ್ನ ಚಾಪನ್ನು ಮೂಡಿಸಿರುವಂತದ್ದು. ನ್ಯಾಷನಲ್ ಕನ್ಸ್ಟ್ರಕ್ಷನ್ ಅನ್ನುವಂಥದ್ದು ನಿಮ್ಮ ಈ ಒಂದು ಯಶಸ್ಸಿಗೆ ಹೇಗೆ ಕಾರಣ ಆಯ್ತು? ನ್ಯಾಷನಲ್ ಕನ್ಸ್ಟ್ರಕ್ಷನ್ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದ್ರೆ ಹಳ್ಳಿಲಿ ಕೂಡ ನಾವು ರೋಡ್ ಮಾಡಿದೆ. ಹಳ್ಳಿ ಹೋದಾಗ್ಲೂ ಜನರು ಈಗ್ಲೂ ನಾವು 10 ವರ್ಷ ಹಿಂದೆ ಮಾಡಿದ ರೋಡ್ ಕೂಡ, ನಮ್ಮ ಅಣ್ಣನವ್ರು ಮಾಡಿದ ರೋಡ್ ಕೂಡ ಅದು ಈಗ್ಲೂ ಕರೆಕ್ಟ್ ಏನಾಗಿಲ್ಲ, ಡ್ಯಾಮೇಜ್ ಆಗದೆ, ಕ್ವಾಲಿಟಿ ಚೆನ್ನಾಗಿದೆ. ಅದರಿಂದಾಗಿ ಅದು ಜನರ ಮೈಂಡ್ ಅಲ್ಲಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿದೆ. ಅವ್ರು ರೋಡ್ ಅನ್ನೇ ಎಷ್ಟು ಚೆನ್ನಾಗಿ ಮಾಡಿದವರು, ಬಂಗಾರದಲ್ಲಿ ಅವ್ರು ಎಷ್ಟು ಟ್ರಾನ್ಸ್ಪರೆಂಟ್ ಇರ್ಬೋದು, ಎಷ್ಟು ಕ್ವಾಲಿಟಿ ಕೊಡ್ಬೋದು. ಅದರಿಂದಾಗಿ ಅದು ಆ ಕನ್ಸ್ಟ್ರಕ್ಷನ್ ಕಂಪನಿ ನಮ್ಗೆ ತುಂಬಾ, ನಮ್ಮ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಕಂಪನಿ ತುಂಬಾ ಹೆಲ್ಪ್ ಆಗಿದೆ. ಯಾಕಂದ್ರೆ ಅವರು ಮಾಡುವಂತ ಕೆಲಸಗಳು ಕ್ವಾಲಿಟಿ, ಮತ್ತೊಂದು ಸ್ಪೀಡ್, ಎಕ್ಸಿಕ್ಯೂಷನ್, ಅದನ್ನೆಲ್ಲ ನೋಡಿದ್ರೆ ಅದು ನಮ್ಗೆ ಗೋಲ್ಡ್ ಅಲ್ಲಿ ತುಂಬಾ ಪ್ಲಸ್ ಆಗಿದೆ. ಈಗ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಬ್ರ್ಯಾಂಡ್ ಆಗಿದೆ, ಗೋಲ್ಡ್ ಅಲ್ಲೂ ಕೂಡ ಬ್ರ್ಯಾಂಡ್ ಆಗಿ ಈಗ ಆಗಿರುವಂತದ್ದು. ಇದನ್ನ ಉಳಿಸ್ಕೊಂಡು ಹೋಗುವಂತದ್ದು, ಈಗ ಬ್ರ್ಯಾಂಡ್ ಮಾಡುವಂತದ್ದು ದೊಡ್ಡ ವಿಚಾರ ಅಲ್ಲ, ಅದನ್ನ ಕಂಟಿನ್ಯೂಷನ್ ಮಾಡುವಂತದ್ದು, ಅದನ್ನ ಉಳಿಸ್ಕೊಂಡು ಹೋಗುವಂತದ್ದು ಬಿಗ್ ಸವಾಲಾಗಿರತ್ತೆ. ಈ ಒಂದು ಸವಾಲು ಅಂದ್ರೆ ಈಗ ನಿಮ್ಮ ಒಂದು ಬ್ರ್ಯಾಂಡ್ ನ ಉಳಿಸ್ಕೊಂಡು ಹೋಗುವಂತದ್ದು ಎಷ್ಟು ದೊಡ್ಡ ಸವಾಲಾಗಿದೆ? ಇದು ಒಂದು ದೊಡ್ಡ ಸವಾಲೇ. ಅದಕ್ಕಾಗಿ ಅಂದ್ರೆ ನಾವು ಅದಕ್ಕೂ ಕೂಡ ನಮ್ಮ ನೆಕ್ಸ್ಟ್ ಜನರೇಷನ್ ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಈಗ ಒಂದು ಶಾಪ್ ಅನ್ನ ನಾವು ಒಬ್ರಿಬ್ರು ಮ್ಯಾನೇಜ್ ಮಾಡ್ಬೋದು. 1ರಿಂದ 2, 2ರಿಂದ 3, 3ರಿಂದ 4 ಹೋದಾಗ ವಿ ವಾಂಟ್ ಮೋರ್ ಪೀಪಲ್ ಫ್ರಮ್ ಅವರ್ ಫ್ಯಾಮಿಲಿ ಆರ್ ಅವರ್ ಟ್ರಸ್ಟ್. ನಮ್ಮ ಎಂಪ್ಲಾಯ್ಸ್ ಇದಾರಲ್ಲ, ನಮ್ಮ ಎಂಪ್ಲಾಯ್ಸ್ ಅನ್ನು ಕೂಡ ಅದರಲ್ಲೇ ನಮ್ ಜೊತೆ ತಗೊಂಡು ನಾವು ಬೆಳಿಬೇಕಾಗತ್ತೆ. ಅದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಕೂಡ ನಮ್ಮ ಬಿಸ್ನೆಸ್ ಅಲ್ಲೇ ಇನ್ವಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅವರು ಕೂಡ ಇನ್ವಾಲ್ವ್ಮೆಂಟ್ ಈಗ ನಮ್ಮ ಇದರಲ್ಲೇ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ನಾವು ಹೇಗೆ ಸರ್ವಿಸ್ ಕೊಟ್ಟಿದ್ದೇವೆ, ಹೇಗೆ ಕಸ್ಟಮರ್ಸ್ ಜೊತೆ ಬಿಹೇವ್ ಮಾಡಿದ್ರೆ ಅದನ್ನು ಕೂಡ ಅವರು ಕಲಿಬೇಕಂತ ಅವ್ರನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ತಾ ಇದ್ದೇವೆ ಬಿಸ್ನೆಸ್. ನೀವು ಕೂಡ ನಿಮ್ಮ ಒಂದು ಯಶಸ್ಸಿನಲ್ಲಿ ಸಹೋದರರ ಬಾಂಧವ್ಯ ಅತ್ಯಂತ ಪ್ರಮುಖವಾಗಿ ಕಂಡು ಬರುತ್ತೆ. ನಿಮ್ಮ ನಡುವೆ ಇರುವಂತಹ ಒಂದು ಏನು ಬಾಂಧವ್ಯ ಅಂದ್ರೆ ಎಲ್ಲರ ನಡುವೆ ಇರುವಂತಹ ಒಂದು ಉತ್ತಮವಾದ ಒಂದು ಸಂಬಂಧ. ನಿಮ್ಮ ಇಷ್ಟು ಜನ ಇದಾಗ 6-7 ಜನ ಸಹೋದರರ ನಡುವೆ ನಿಮ್ಮ ಆ ಒಂದು ಬಾಂಧವ್ಯ ಅಥವಾ ನಿಮ್ಮ ಒಂದು ಒಗ್ಗಟ್ಟು ನಿಮ್ಮ ಬಿಸ್ನೆಸ್ ಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ? ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ಸರ್. ಯಾಕಂದ್ರೆ ನಾವು ಅಣ್ಣ ತಮ್ಮಂದಿರು ಯಾವ ವಿಷಯ ಇದ್ರೂ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ತೇವೆ. ಒಬ್ಬರೊಬ್ಬರೇ ಯಾವ ಡಿಸಿಷನ್ ತಗೊಳ್ಳೋದಿಲ್ಲ, ಮೇಜರ್ ಡಿಸಿಷನ್ ತಗೊಳ್ಳೋದಿಲ್ಲ. ಇಂಡಿಪೆಂಡೆಂಟ್ ಸಣ್ಣ ಡಿಸಿಷನ್ ನಾವೇ ತಗೊಳ್ತೇವೆ. ಮೇಜರ್ ಡಿಸಿಷನ್ ಏನ್ ತಗೊಳ್ಬೇಕಿದ್ರು ನಾವು ಒಂದು ಡಿಸ್ಕಷನ್ ಮಾಡಿ ತಗೊಳ್ತೇವೆ. ಅದರಿಂದಾಗಿ ಅಣ್ಣ ತಮ್ಮಂದಿರ ಈ ಒಗ್ಗಟ್ಟಿದೆಯಲ್ಲ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಮ್ಗೆ ಏನು ಯಾವ ಒಂದು ನೀವು ಪ್ರಾಜೆಕ್ಟ್ ಮಾಡೋದಿದ್ರು ಒಳ್ಳೊಳ್ಳೆ ಸಜೆಷನ್ ಬರುತ್ತೆ. ಅದರಿಂದಾಗಿ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿಯಲ್ಲಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ, ನಿಮ್ಮ ಒಂದು ಸಂಸ್ಥೆಯ ವತಿಯಿಂದ, ನ್ಯಾಷನಲ್ ಕನ್ಸ್ಟ್ರಕ್ಷನ್ ಇದರಿಂದ 2 ವತಿಯಿಂದ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ಫುಲ್ ಆಗೋ ನಿಟ್ಟಿನಲ್ಲಿ ಕೆಲವೊಂದು ಸ್ಕಾಲರ್ಶಿಪ್ಗಳು ಕೂಡ, ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲೂ ಕೂಡ ನೀವು ತೊಡಗಿಸ್ಕೊಂಡಿರುವಂತದ್ದು, ಅದ್ರ ಕುರಿತಾಗಿ ಹೇಳ್ತೀರಾ? ನೋಡಿ, ನಾವು 2008ರಲ್ಲಿ ನಮ್ಮ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ಗೋಲ್ಡ್ ಪ್ಯಾಲೇಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಪ್ರಥಮ ವರ್ಷದಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಬಂತು. ಆವಾಗ ನಾವು ನಮ್ಮ ತಂದೆಯವ್ರ ಹತ್ರ ಕೇಳಿದ್ವಿ, ನಮ್ಗೆ ಪ್ರಾಫಿಟ್ ಬಂದಿದೆ, ಈ ಪ್ರಾಫಿಟ್ ಅಲ್ಲಿ ನಾವು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು, ಏನ್ ಮಾಡ್ಬೋದು ಅಂತ ಕೇಳಿದ್ವಿ ತಂದೆಯವರು.
ಅವಾಗ ಅವ್ರು ಹೇಳಿದ ಮಾತು ಒಂದೇ, ನೀವು ಸಮಾಜಕ್ಕೆ ಏನಾದ್ರೂ ಹಿಂತಿರುಗಿ ಕೊಡೋದಿದ್ರೆ ಅದರಲ್ಲಿ ನೀವು ಕೊಡಬೇಕಾಗಿದ್ದು ವಿದ್ಯಾಭ್ಯಾಸಕ್ಕೆ, ಎಜುಕೇಶನ್ಗೆ, ಮಕ್ಕಳ ಎಜುಕೇಶನ್ಗೆ. ಅದರಿಂದಾಗಿ ನೀವು ಒಂದು ಸ್ಕಾಲರ್ಶಿಪ್ ಪ್ರಾರಂಭಿಸಿ. ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆಲ್ಲಕ್ಕೂ ಈ ಸ್ಕಾಲರ್ಶಿಪ್ ಪ್ರೇರಣೆ ಅವರೇ ನೋಡಿ. ಅವರು 1940 ಬಾರ್ನ್, ಪ್ರೀ ಇಂಡಿಪೆಂಡೆನ್ಸ್ ಬಾರ್ನ್, 7th ಪಾಸ್. ಆದ್ರೂ 1940 86 ಇಯರ್ಸ್ ಆಗಿದೆ. 96 ಇಯರ್ಸ್, ಈಗ 95 ಇಯರ್ಸ್ ಇವರು. ಅವರು ಅದೇ ಸ್ವಾತಂತ್ರ್ಯ ಇದ್ರಲ್ಲಿ ಹೋಗಿದ್ದಾರೆ, ಆಲ್ಮೋಸ್ಟ್ 35 ಏನಿದ್ದಾರೆ. ಆದ್ರೂ ಅವರ ಆ ಚಿಂತನೆ, 7th ಪಾಸ್ ಆಗಿದ್ದ ಆ ಚಿಂತನೆ ನೀವು ಸಮಾಜಕ್ಕೆ ಹಿಂತಿರುಗೋದಾದ್ರೆ ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಕೊಡಿ ಅಂತ. ಯಾಕಂದ್ರೆ ವಿದ್ಯಾಭ್ಯಾಸ ಬೇಕಾದ್ರೆ ತುಂಬಾ ಸಮಾಜಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸ್ಕಾಲರ್ಶಿಪ್ ಕೊಡಿ. ಅದು ನಾವು 2009 ಪ್ರಾರಂಭಿಸಿದಂತ ಒಂದು 50,000 ರೂಪಾಯಿ ಪ್ರಾರಂಭಿಸಿದ 10 ಮಕ್ಕಳಿಗೆ 5,000. ಈಗ ಪ್ರೆಸೆಂಟ್ ಎಷ್ಟು ಮಕ್ಕಳಿಗೆ ಎಷ್ಟು ಹಣವನ್ನು ನಿಮ್ಮ ಒಂದು ಸಂಸ್ಥೆ ವತಿಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀರಾ? ನಾವು ನೋಡಿ ಆಲ್ಮೋಸ್ಟ್ ಅರೌಂಡ್ 3,500 ಮಕ್ಕಳಿಗೆ ಕೊಟ್ಟಿದ್ದೇವೆ. 3,500 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದೆ. ಅದರಲ್ಲಿ ಒಂದು 80 ರಿಂದ 85 ಲಕ್ಷ ರೂಪಾಯಿ ಇಷ್ಟವರೆಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. ಲಾಸ್ಟ್ ಇಯರ್ ನಾವು 15 ಲಕ್ಷ ರೂಪಾಯಿ ಲಾಸ್ಟ್ ಇಯರ್ ಲೋನ್ ಕೊಟ್ಟಿದ್ದೇವೆ. ಸ್ಕಾಲರ್ಶಿಪ್ ಮಕ್ಕಳಿಗೆ ಕೊಟ್ಟಿದೆ. ಅದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿರುವಂತದ್ದು ಬಹುಶಃ ನಿಮ್ಮ ಸಂಸ್ಥೆಯ ಮತ್ತೊಂದು ಅದ್ಭುತವಾದ ಕೊಡುಗೆ ಅಂತ ಅನ್ಸಲ್ವಾ? ಹೌದು, ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ವಾಟ್ ಎವರ್ ಸೆಡ್ ಅಂಡ್ ಡನ್, ನಾವು ಏನೇ ಹೇಳಿದ್ರು ಇವತ್ತಿನ ಕಾಲದಲ್ಲೂ ಕೂಡ ಮಕ್ಕಳನ್ನ ಫೀಸ್ ಕಟ್ಲಿಕ್ಕೆ ದುಡ್ಡು ಇರದೆ ಎಜುಕೇಶನ್ ಬ್ರೇಕ್ ಆಗೋದು ಈಗಲೂ ಇದೆ. ಸೊ ನಾವು ಕೊಡುವಂತ ಈ ಸಣ್ಣ ಅಮೌಂಟ್ ಆದ್ರೂ ಕೆಲವರಿಗೆ ನಾವು 5,000 ಕೊಡ್ತೇವೆ, 4,000 ಕೊಡ್ತೇವೆ. ಬಟ್ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಅವರಿಗೆ ಆ ಬರ್ಡನ್, ತಂದೆ ತಾಯಿಗೆ ಆ ಬರ್ಡನ್ ಕಮ್ಮಿ ಆಗುತ್ತೆ. ಅದರಿಂದ ಅವರ ಎಜುಕೇಶನ್ ಬ್ರೇಕ್ ಆಗೋದೊಂದು ನಿಂತು ಬಿಡ್ತದೆ. ಮತ್ತೆ ಅವ್ರಿಗೊಂದು ಆ ಸ್ಟೇಜ್ ಅಲ್ಲಿ ನಾವು ಕರೆದು ಆ ಸ್ಕಾಲರ್ಶಿಪ್ ಕೊಡುವಾಗ ಆ ಪ್ರೋತ್ಸಾಹ ಇದೆಯಲ್ಲ, ಅದು ಅವರನ್ನ ಮುಂದೆ ಇನ್ನಷ್ಟು ಅವರಿಗೆ ಎಂಕರೇಜ್ಮೆಂಟ್ ಕೊಟ್ಟಾಗ ಮುಂದೆ ತುಂಬಾ ಇದಾಗಿ ಓದುವಂಗೆ ಮಾಡ್ತಿದೆ. ಎಷ್ಟೋ ಜನ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ದೊಡ್ಡ ಇದು ಆಗಿದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ. ನಿಮ್ಮ ಒಂದು ಬಿಸ್ನೆಸ್ ಗಳಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಒಂದು ಸಹೋದರರಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ತೊಡಗಿಸಿಕೊಳ್ಳುವ ಕೆಲಸವನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ? ಈಗ ನೋಡಿ, ನಮ್ಮ ಅಣ್ಣನ ಮಕ್ಕಳು ಎಲ್ಲ ಕನ್ಸ್ಟ್ರಕ್ಷನ್ ಹೋಗಿದ್ದಾರೆ. ನನ್ನ ಮಗ ನನ್ನ ಜೊತೆ ಬಿಸ್ನೆಸ್ ಅಲ್ಲಿ ಇಲ್ಲಿ ಗೋಲ್ಡ್ ಅಲ್ಲಿ ಜಾಯ್ನ್ ಆಗಿದೆ. ಮತ್ತೆ ನನ್ನ ತಮ್ಮನ ಮಕ್ಕಳು ಕೂಡ ಒಬ್ಬ ಕನ್ಸ್ಟ್ರಕ್ಷನ್ ಹೋಗಿದ್ದಾನೆ. ಸೊ ಎಲ್ಲರೂ ಅವ್ರವ್ರ ಮಕ್ಕಳು ಈಗ ಯಾರ್ಯಾರು ಇದು ಎಜುಕೇಶನ್ ಆಗಿ ಬರ್ತಾರಲ್ಲ, ನಾವು ಪ್ರಯಾರಿಟೈಸ್ ಎಜುಕೇಶನ್. ಅಣ್ಣನ ಮಗು ದೊಡ್ಡ ಶರೀಫ್ ಅಣ್ಣನ ಮಗ ಸಾಹಿಲ್ ಅವ MS ಲಂಡನ್ ಅಲ್ಲಿ ಮಾಡಿ ಬಂದು ಇಲ್ಲಿ ಇದು ತೊಡ್ಕೊಂಡಿದ್ದಾನೆ. ಮತ್ತೆ ರೆಹಮಾನ್ ನನ್ನ ಮಗ ಸಲ್ಮಾನ್ MTech ಇನ್ ಹೈವೇ ಟೆಕ್ನಾಲಜಿ ಇದರಲ್ಲಿ ತೊಡ್ಕೊಂಡಿದ್ದಾನೆ. ನನ್ ಮಗ ಅವ ಜರ್ಮನ್ ಅಲ್ಲಿ ಮಾಸ್ಟರ್ಸ್ ಇನ್ ಆಂಟರ್ಪ್ರಿನರ್ಶಿಪ್ ಮಾಡಿದ್ದಾನೆ. ಅವನು ಒಂದು ಬಿಸ್ನೆಸ್ ಅಲ್ಲಿ ಸೇರ್ಕೊಂಡ. ಸೊ ಎಜುಕೇಶನ್ ಇಂಪಾರ್ಟೆಂಟ್. ಗುಡ್ ಎಜುಕೇಶನ್ ವಿತ್ ಬಿಸ್ನೆಸ್ ಅದು ಮಾಡ್ತಾ ಇದೀವಿ. ಬಂದವ್ರನ್ನೆಲ್ಲ ಸೇರ್ಸ್ಕೊಂಡು ಅವ್ರನ್ನ ಎಜುಕೇಶನ್ ಸೇರ್ಸ್ಕೊಂಡು ಹೋಗ್ತಾ ಇದೀವಿ. ಅದೇ ರೀತಿಯಲ್ಲಿ ಈಗ ನೀವು ಹಲವಾರು ಈಗ ಒಂದು ನ್ಯಾಷನಲ್ ಕನ್ಸ್ಟ್ರಕ್ಷನ್ ಆಯ್ತು, ನ್ಯಾಷನಲ್ ಸೂಪರ್ ಬಜಾರ್ ಆಯ್ತು, ನ್ಯಾಷನಲ್ ಗೋಲ್ಡನ್ ಡೈಮಂಡ್, ಬೇರೆ ಬೇರೆ ಬಿದ್ದರು. ನೆಕ್ಸ್ಟ್ ಏನ್ ಪ್ಲಾನ್ ಇದೆ? ನ್ಯಾಷನಲ್ ಇದೆ, ಏನ್ ನಿರೀಕ್ಷೆ ಮಾಡ್ಬೋದು? ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ದೊಂದು ನಿರೀಕ್ಷೆ ಇಟ್ಕೊಂಡಿದೆ, ಬ್ಯಾಂಗ್ಳೂರಲ್ಲಿ ಒಂದು ಓಪನ್ ಮಾಡ್ಬೇಕಂದ್ರೆ ನ್ಯಾಷನಲ್ ಗೋಲ್ಡನ್ ಡೈಮಂಡ್. ಮತ್ತೆ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ನಾವು ರೈಲ್ವೇಸ್ಗೆ ಅದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೇವೆ. ಅದೆಲ್ಲ ಆಗೋ ಚಾನ್ಸಸ್ ಇದೆ. ತುಂಬಾ ಪ್ರಾಜೆಕ್ಟ್ಸ್ ಬರ್ತಾ ಇದೆ ನ್ಯಾಷನಲ್ ಅವರ ಕನ್ಸ್ಟ್ರಕ್ಷನ್ ಇದಂತ ಬಂದಾಗ ನಿಮ್ಮ ಒಂದು ಯಶಸ್ಸಿನಲ್ಲಿ ಮೊದಲ ಒಂದು ಟಾಪ್ 5 ಸ್ಥಾನದಲ್ಲಿ ನಿಲ್ಲೋದ್ರಲ್ಲಿ ಶಿವಮೊಗ್ಗದ ಏರ್ಪೋರ್ಟ್ ಕೂಡ ಒಂದು ಅನ್ಕೊಳ್ತೀನಿ. ಏರ್ಪೋರ್ಟ್ ನ ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಬಹುಶಃ ಅತ್ಯಂತ ಸುಂದರವಾಗಿ ನಿರ್ಮಾಣ ಆಗಿರುವಂತದ್ದು ನಾವು ನೋಡಿರುವಂತದ್ದು. ಏರ್ಪೋರ್ಟ್, ಶಿವಮೊಗ್ಗದ ಏರ್ಪೋರ್ಟ್ ಕೊಡುಗೆಯಲ್ಲೂ ಕೂಡ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಇರುವಂತದ್ದು ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಶಿವಮೊಗ್ಗ ನ್ಯಾಷನಲ್ ಇದು ಏರ್ಪೋರ್ಟ್ ಕೆಲಸ ನಿಂತಿತ್ತು, ಅದನ್ನ ನಮ್ಗೆ ಕರೆದು ಕೊಟ್ರು. ಅದನ್ನ ನಾವು ರೆಕಾರ್ಡ್ ಟೈಮ್ ಅಲ್ಲಿ 1.5 2 years ಟೈಮ್ ಅಲ್ಲಿ ಅದನ್ನ ಮಾಡಿ ಫಿನಿಶ್ ಮಾಡಿದ್ವಿ. ಸೊ ಒಂದು ಡಿಸ್ಟ್ರಿಕ್ಟ್ ಗೆ ನಾವು ಇಂತ ದೊಡ್ಡ ಕೊಡುಗೆ ಕೊಟ್ಟಿದ್ದೇವೆ ಅನ್ನೋದು ಅದು ಯಾವತ್ತೂ ಜನಮನರ ಇದರಲ್ಲಿ ಇರತ್ತೆ, ರೆಕಾರ್ಡ್ಸ್ ಅಲ್ಲಿ ಇರತ್ತೆ. ಅದರಿಂದ ನಮ್ಗೆ ತುಂಬಾ ಖುಷಿ ಅನಿಸ್ತದೆ. ಶಿವಮೊಗ್ಗ ಏರ್ಪೋರ್ಟ್ ನಾವೇ
ಮಾಡಿದಂತ. ಒಂದು ಉದ್ಯಮ ಬೆಳೀತಾ ಹೋದಾಗ ಅಲ್ಲಿನ ನೀವು ಜೊತೆಗೆ ನಿಮ್ಮಿರುವಂತಹ ಗ್ರಾಹಕರು ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾರೋ ನಿಮ್ಮಲ್ಲಿರುವಂತಹ ಎಂಪ್ಲಾಯೀಸ್ಗಳು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ನಿಮ್ಮ ಯಶಸ್ಸಿನಲ್ಲಿ ನಿಮ್ಮ ಎಂಪ್ಲಾಯೀಸ್ಗಳ ಪಾತ್ರ ಯಾವ ರೀತಿಯಾಗಿದೆ? ನಮ್ಮ ತುಂಬಾ ಜಾಸ್ತಿ ಇದೆ ಸರ್. ನಮ್ಮ ಎಂಪ್ಲಾಯೀಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಅವರು ಡೇ ಇನ್ ಅಂಡ್ ಡೇ ಔಟ್ ನಮ್ ಜೊತೆ ಇರ್ತಾರೆ. ಅವರು ರಾತ್ರಿ 12 ಗಂಟೆ ಆದ್ರೂ ನಮ್ ಜೊತೆ ಇರ್ತಾರೆ. ಟ್ಯಾಲಿ ಆಗುವು ಎಲ್ಲ ಇದ್ದುಕೊಂಡು ಇದು ಮಾಡ್ಕೊಳ್ತಾರೆ. ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಕಸ್ಟಮರ್ ಬಂದ್ರೆ ಕಸ್ಟಮರ್ಸ್ ಮಾತಾಡ್ಕೊಂಡು ಅವ್ರ ಸಮಾಧಾನ ಮಾಡ್ಕೊಂಡು ಡಿಫ್ರೆಂಟ್ ವೆರೈಟಿ ಬರ್ತಾರೆ. ಅವ್ರ ಟೆಂಪರ್ಮೆಂಟ್ ಎಲ್ಲಿನೂ ಲೂಸ್ ಆಗದೆ ಅವ್ರು ಕರೆಕ್ಟ್ ಇದು ಮಾಡ್ಕೊಂಡಿರ್ತಾರೆ. ಅಂಡ್ ದೇ ಪ್ಲೇ ವೆರಿ ಮೇಜರ್ ರೋಲ್. ನಾವು ಎಷ್ಟೇ ಮಾಡಿದ್ರು ಎಷ್ಟು ತಂದು ಹಾಕಿದ್ರು ಅದನ್ನ ಅಲ್ಟಿಮೇಟ್ಲಿ ಸೇಲ್ ಮಾಡೋರು. ಸೊ ದೇ ಪ್ಲೇ ಮೇಜರ್ ರೋಲ್. ಮೇಜರ್ ರೋಲ್ ಇದೆ ಸರ್. ಅಂದ್ರೆ ನೀವು ಒಂದು ರೀತಿಯಲ್ಲಿ ಉದ್ಯಮದಲ್ಲಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತಾ ಇದ್ದೀರಾ, ಜೊತೆಗೆ ಬೇರೆ ಉದ್ಯೋಗ ಸೃಷ್ಟಿ ಕೂಡ ನಿಮ್ಮ ಒಂದು ನ್ಯಾಷನಲ್ ಸಂಸ್ಥೆಯಿಂದ ಆಗಿರುವಂತದ್ದು. ನ್ಯಾಷನಲ್ ಕನ್ಸ್ಟ್ರಕ್ಷನ್, ಗೋಲ್ಡನ್ ಡೈಮಂಡ್ ಅಂಡ್ ನ್ಯಾಷನಲ್ ಸೂಪರ್ವೈಸರ್ ಎಲ್ಲದರಿಂದ ಕೂಡ ಉದ್ಯೋಗ ಸೃಷ್ಟಿಯಾಗಿರುವಂತದ್ದು. ಈ ಉದ್ಯೋಗ ಸೃಷ್ಟಿಯ ಕುರಿತಾಗಿ ಏನ್ ಹೇಳ್ತೀರಾ? ಉದ್ಯೋಗ ಸೃಷ್ಟಿ ನಮ್ಗೆ ಭಾರಿ ಖುಷಿ ಕೊಡ್ತದೆ. ಯಾಕಂದ್ರೆ ನೋಡಿ, ಈಗ ನಾವು ನಮ್ಮ ನ್ಯಾಷನಲ್ ಗೋಲ್ಡನ್ ಡೈಮಂಡ್ 90 ಜನ, ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಒಂದು 300-400 ಜನ ಇದ್ದಾರೆ. ನಮ್ಮ ನ್ಯಾಷನಲ್ ಸೂಪರ್ ಬಜಾರ್, ನಾನು ಸೂಪರ್ ಬಜಾರ್ ಬಗ್ಗೆ, ಸೂಪರ್ ಬಜಾರ್ ಇಟ್ ಈಸ್ ವಂಡರ್ಫುಲ್ ಇನ್ ಎಲ್ಲಿ ತೀರ್ಥಹಳ್ಳಿ ಅಂತ ಸೂಪರ್ ಬಜಾರ್ ಎಲ್ಲಿಲ್ಲ. ಅವ್ರದ್ದು ಗ್ರಾಹಕರು ತುಂಬಾ ಇದ್ದಾರೆ. ನಾನು ಅದನ್ನು ಹೇಳಿಕೆ ಮಾಡ್ಕೊಟ್ಟೆ. ನ್ಯಾಷನಲ್ ಸೂಪರ್ ಬಜಾರ್ ಇಂದನೂ ನಮ್ಗೆ ತುಂಬಾ ಪ್ಲಸ್ ಆಗಿದೆ. ಯಾಕಂದ್ರೆ ಅಲ್ಲಿ ಬಂದ ಗ್ರಾಹಕರು ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅದು ಇದೆಲ್ಲ ನೋಡ್ಕೊಂಡು ನಮ್ಮಲ್ಲಿ ಬರ್ತಾರೆ. ಸೊ ಅಲ್ಲಿನೂ ನಮ್ದು ಸಾಧಾರಣ ಒಂದು 150-200 ಸ್ಟಾಫ್ ಇದ್ದಾರೆ. ಸೊ ಹೆಚ್ಚು ಕಮ್ಮಿ ಏನಿದ್ರು 600-700 ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಅಂತ ಅದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮಿಂದಾಗಿ ಇಷ್ಟೊಂದು ಫ್ಯಾಮಿಲಿ ನಡೀತಾ ಇದೆಯಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ನ್ಯಾಷನಲ್ ಅನ್ನುವಂತ ಹೆಸರು ಬ್ರ್ಯಾಂಡ್, ಆ ಹೆಸರಿಗೆ ನೀವು ಬ್ರ್ಯಾಂಡ್ ಆದ್ರ? ನ್ಯಾಷನಲ್ ಅನ್ನೋ ಹೆಸರು ಬ್ರ್ಯಾಂಡ್. ಯಾಕಂದ್ರೆ ನೀವು ಚಿನ್ನದ ವ್ಯಾಪಾರ ಮಾಡ್ತೀರಾ, ಅದು ಬೇರೆ ಪ್ರಶ್ನೆ. ಈ ನ್ಯಾಷನಲ್ ಅಂತ ಹೆಸರು ಇಟ್ಟಿದ್ನ ನೀವು ಮುಟ್ಟಿದೆಲ್ಲ ಚಿನ್ನ ಆಗ್ತಿದೆಯಲ್ಲ, ಅದು ಹೇಗ್ ಸಾಧ್ಯ ಅಂತ? ಅದ ನ್ಯಾಷನಲ್ ಹೆಸರಿಗೆ ಅಂತ ಒಂದು ಇದಿದೆ. ಯಾಕಂದ್ರೆ ಅದು ನಮ್ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ಸೇರಿ ಮಾಡಿದಂತ ಒಂದು ಇದು ನೇಮ್. ಸೊ ನ್ಯಾಷನಲ್ ರಂಜಿತ್ ಕಂಠೆ ಅಂತ ಬಂದಿದ್ದ ನ್ಯಾಷನಲ್ ಅದು ಚಿಂತನೆ ಆಗಿಬಿಟ್ಟಿದೆ. ನಿಮ್ಮ ತಂದೆಯವರು 95 ಇಯರ್ಸ್ ಅಂತ ನೀವು ಹೇಳಿದ್ರಿ. ಅವರು ಈಗ ನಿಮ್ಮ ಈ ಒಂದು ಯಶಸ್ಸನ್ನ ನೋಡಿದಾಗ ಅವರು ಕೂಡ ತುಂಬಾ ಆಕ್ಟಿವ್ ಆಗಿರುವಂತದ್ದು. ನಿಮ್ಮ ಅವರು ಕೂಡ ನಿಮ್ಮ ಈ ಒಂದು ಯಶಸ್ಸು ನೋಡಿದಾಗ ಅವ್ರು ಏನ್ ಹೇಳ್ತಾರೆ, ಎಷ್ಟು ಖುಷಿ ಪಡ್ತಾರೆ? ಈಗ ಅವ್ರು ತುಂಬಾ ಖುಷಿ ಪಡ್ತಾರೆ ಸರ್. ನಮ್ಮ ತಂದೆ ಬೇಸಿಕ್ ಫೌಂಡೇಶನ್ ಹಾಕಿರುವಂತ ಅವ್ರು ತುಂಬಾ ಖುಷಿ ಪಡ್ತಾರೆ. ಈಗ 95 ಅವ್ರ ಆಚೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ಮನೇಲಿ ಒಳಗಡೆ ಓಡಾಡ್ತಾರೆ, ಹೊರಗಡೆ ನೋಡಿ ಅಂತ. ಬಟ್ ಅವ್ರು ತುಂಬಾ ಖುಷಿ ಪಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ನೋಡಿದ್ರು ತುಂಬಾ ಖುಷಿ ಪಡ್ತಾರೆ. ಎಲ್ಲ ಡೆವಲಪ್ಮೆಂಟ್ಸ್ ಕೇಳ್ತಾರೆ, ಏನ್ ಮಾಡಿದಿರಿ, ಏನ್ ಎಂತ ಅಂತ ತುಂಬಾ ಖುಷಿ ಪಡ್ತಾರೆ. ನಮ್ ತಾಯಿನೂ ಬಾರಿ ಖುಷಿ ಪಡ್ತಾರೆ. ತಾಯಿಯವರು ಮೊನ್ನೆ ಬಂದಿದ್ರು ಅನ್ಕೊಳ್ತೀನಿ. ಬಂದಿರು ಅವರೇ ಇನಾಗ್ರೇಟ್ ಮಾಡಿದ್ ನಮ್ ತಾಯಿ. ತಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ತಾಯಿ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಒಂದು ಬಾರಿ ಹಿಂದೆ ಒಂದು 2-3 ದಶಕಗಳ ಹಿಂದಿನ ಒಂದು ಇದಕ್ಕೂ ಈಗ ಪ್ರೆಸೆಂಟ್ ಇದಕ್ಕೂ ಈಗ ಯಶಸ್ಸಿನ ಉತ್ತುಂಗದಲ್ಲಿ ಇರುವಂತದ್ದು, ಒಂದು ಬಾರಿ ಹಿಂದಿನ ದಿನಗಳಿಂದ ಇಲ್ಲಿಯವರೆಗೆ ಮೇಲ್ಕ್ ಹಾಕಿ ನೋಡಿದ್ರೆ ಹೇಗೆ ಅನ್ಸುತ್ತೆ? ಈಗ ಪ್ರೆಸೆಂಟ್ ಬಹಳ ಡಿಫ್ರೆಂಟ್ ಅನ್ಸ್ತದೆ. ಯಾಕಂದ್ರೆ ನಾವೊಂದು 2-3 ದಶಕದ ಹಿಂದೆ ಇದ್ವಿ, ನಮ್ಮ ಲೆವೆಲ್ ಅಲ್ಲಿ ಇದ್ವಿ. ಬಟ್ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿರ್ಲಿಲ್ಲ. ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆದಿದ್ ನೋಡಿದ್ರೆ ನಮ್ಗೆ ತೃಪ್ತಿ ಇದೆ, ಮತ್ತೊಂದು ತುಂಬಾ ಖುಷಿನೂ ಆಗ್ತಿದೆ. ಯಾಕಂದ್ರೆ ಈಗ ಒಂದು ಕ್ಷೇತ್ರ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ನೀವು ಕಾಲಿಟ್ಟಿದ್ದೀರಾ, ಎಲ್ಲ ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಕಂಡಿರುವಂತದ್ದು. ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತದೆ. 100ರಲ್ಲಿ 100% ಖುಷಿ ಆಗ್ತದೆ. ಖುಷಿ ಆಗ್ತದೆ ಸರ್. ಈಗ ಕೊನೆಯದಾಗಿ ನಿಮ್ಮ ನ್ಯಾಷನಲ್ ಗೋಲ್ಡನ್ ಡೈಮಂಡ್ ನ ಕುರಿತಾಗಿ, ಈ ಶಿವಮೊಗ್ಗದ ಬ್ರಾಂಚ್ ಆಗಿರ್ಬೋದು, ತೀರ್ಥಹಳ್ಳಿ ಬ್ರಾಂಚ್ ನ ಕುರಿತಾಗಿ, ನಿಮ್ಮ ಒಂದು ಗ್ರಾಹಕರಿಗಾಗಿರ್ಬೋದು, ಎಲ್ಲರಿಗೂ ಕೊಟ್ಟು ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನಾನು ನಮ್ಮ ಗ್ರಾಹಕರಿಗೆ ಏನ್ ಹೇಳೋದಂದ್ರೆ, ನೀವು ನ್ಯಾಷನಲ್ ಗೋಲ್ಡನ್ ಡೈಮಂಡ್ ಯಾವತ್ತೂ ನಿಮ್ ಜೊತೆ ಇರತ್ತೆ. ನಿಮ್ಮ ಸಾಮಾಜಿಕ ಕಾರ್ಯಕ್ರಮದಲ್ಲಾಗ್ಲಿ, ವಿದ್ಯಾರ್ಥಿಗಳಿಗಾಗ್ಲಿ ಯಾವ ಸಪೋರ್ಟ್ ಬೇಕಿದ್ರು ನ್ಯಾಷನಲ್ ಗೋಲ್ಡನ್ ಡೈಮಂಡ್ ನಿಮ್ ಜೊತೆ ಇರ್ತದೆ. ಅದಲ್ಲದೆ ನೀವು ಬಂಗಾರದಲ್ಲಿ ನ್ಯಾಷನಲ್ ಗೋಲ್ಡನ್ ಡೈಮಂಡ್ ನಿಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಾವು ಕ್ವಾಲಿಟಿ ಮತ್ತು ಸರ್ವಿಸಸ್ ಅಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡೋದಿಲ್ಲ. ಯಾವತ್ತಿದ್ರು ನಿಮ್ ಜೊತೆನೇ ಇರ್ತೇವೆ. ಗ್ರಾಹಕರೇ ನಮ್ಗೆ ಮುಖ್ಯ. ಸೊ ಗ್ರಾಹಕರು ನಮ್ಮಲ್ಲಿ ಯಾವುದೇ ಒಂದು ಡೌಟ್ ಇಲ್ಲದೆ ನಮ್ಮಲ್ಲಿ ಬಂಗಾರ ಖರೀದಿ ಮಾಡಬಹುದು. ನಾವು ಯಾವತ್ತೂ ನಿಮ್ ಜೊತೆ ಇರ್ತೇವೆ.
ಯೂಸಫ್ ಹೈದರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನ್ಯಾಷನಲ್ ಗೋಲ್ಡನ್ ಡೈಮಂಡ್ ಶಿವಮೊಗ್ಗದಲ್ಲಿ ಪ್ರಾರಂಭವಾದ ವಿಚಾರ ಆಗಿರ್ಬೋದು, ಶಿವಮೊಗ್ಗದಲ್ಲಿಯೇ ಈ ಒಂದು ಪ್ರಾರಂಭ ಮಾಡಿದ ಮೇನ್ ಪರ್ಪಸ್ ಆಗಿರ್ಬೋದು, ಇಲ್ಲಿ ಯಾವ ರೀತಿಯಾಗಿ ಗ್ರಾಹಕರಿಗಿರುವಂತಹ ಆಫರ್ಸ್ ಗಳಾಗಿರ್ಬೋದು, ತಿಂಗಳು ಇರುವಂತಹ ಕಂತುಗಳಾಗಿರ್ಬೋದು, ನಿಮ್ಮ ಒಂದು ಸಂಸ್ಥೆ ಬೆಳೆದು ಬಂದ ಹಾದಿ 18 ವರ್ಷಗಳಲ್ಲಿ ನೀವು ಮಾಡಿರುವಂತಹ ಅಚೀವ್ಮೆಂಟ್ಸ್ ಆಗಿರ್ಬೋದು, ಚಿನ್ನ ಮತ್ತು ಚಿನ್ನಾಭರಣಗಳ ವಿಚಾರದಲ್ಲಾಗಿರ್ಬೋದು, ಹಾಗೆ ನಿಮ್ಮ ಒಂದು ನ್ಯಾಷನಲ್ ಕನ್ಸ್ಟ್ರಕ್ಷನ್ ವಿಚಾರ ಆಗಿರ್ಬೋದು, ನ್ಯಾಷನಲ್ ಸೂಪರ್ ಬಜಾರ್ ವಿಚಾರ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಸಹೋದರರ ಒಗ್ಗಟ್ಟಾಗಿರ್ಬೋದು, ಯಾವ ರೀತಿಯಾಗಿ ಉದ್ಯಮದಲ್ಲಿ ಬೆಳೀತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಇದರಲ್ಲಿ ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ನ್ಯಾಷನಲ್ ಗೋಲ್ಡನ್ ಡೈಮಂಡ್ ನ ಮಾಲೀಕರಾಗಿರುವಂತಹ ಶ್ರೀಯುತ ಯೂಸಫ್ ಹೈದರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.